ಎಲ್ಲರ ಕಥೆ, ಯಾರ ಕಥೆಗಾರ ಅಲ್ಲ. ಆಫೀಸಲ್ಲಿ ರಜಾ ತಗೊಳ್ಳೋದ್ರಿಂದ ಹಿಡಿದು ಒಂದು ಮಗು ಊಟ ಮಾಡಿಸೋವರೆಗೂ ಎಲ್ಲರೂ ನಾವು ಬೆಳಿಗ್ಗೆ ಸಂಜೆ ಕಥೆ ಹೇಳ್ತಾನೆ ಇರ್ತೀವಿ. ನಾವು ಬರೀ ಸ್ಕ್ರೀನ್ ಮುಂದೆ ಪರ್ಫಾರ್ಮ್ ಮಾಡೋದು ಮಾತ್ರ ಅಲ್ಲದೆ ಆ ಪ್ರಾಸೆಸ್ ಆಫ್ ಫಿಲ್ಮ್ ಮೇಕಿಂಗ್ ಇದೆಯಲ್ಲ ತುಂಬಾ ಎಂಜಾಯ್ ಮಾಡಿ ಮಾಡುವಂತದ್ದು ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ತಾ ಇತ್ತು. ಮಾಲಾಶ್ರೀ ಮ್ಯಾಮ್ ಜೊತೆ ಆಕ್ಷನ್ ಕಟ್ ಹೇಳ್ಬೇಕು ಅಂತ ಆಸೆ. ರಾಜಮೌಳಿ ಅವ್ರಿಗೂ ಇರುತ್ತೆ. ಎಸ್, ನಂಗೆ ಅವ್ರು ಬಹಳ ಇಂಟ್ರೆಸ್ಟಿಂಗ್. ನಾನು ಅವ್ರದ್ದು ಎಲ್ಲ ರೀಸೆಂಟ್ಲಿ ಅವ್ರ ಎಲ್ಲ ವಿಡಿಯೋಸ್ ಸುಮ್ಮನೆ ನೋಡ್ತಾನೆ ಇದ್ದೀನಿ. ಬಿಕಮ್ ಲೈಕ್ ಒನ್ ಅಬ್ಸೆಷನ್. ನಂಗೆ ಅವ್ರ ಕ್ಯಾರೆಕ್ಟರ್ ಆಗಿ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದ್ದಾರೆ. ಸೊ ಐ ಗೆಸ್ ಪುನೀತ್ ಸರ್ ಜೊತೆ ಕೆಲಸ ಮಾಡ್ಬೇಕು ಅಂತ ತುಂಬಾ 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 ಆಸೆ ಇತ್ತು. ಅಂಡ್ ಎಸ್, ಸೊ ವಿ ನೋ ಅಬೌಟ್ ದಟ್. ಬಟ್ ಇಲ್ಲ, ಎಷ್ಟೋ ಜನ ಹೊಸಬ್ರು ಬಂದ್ರೆ ಅಕ್ಕ ಅಂತ ಕರೀತಾರಲ್ಲ, ಬಾ ಮಗಳೇ, ಮಕ್ಕಳಾಗಿ ಬನ್ನಿ, ವೆಲ್ಕಮ್ ಟು ಇಂಡಸ್ಟ್ರಿ. ಸೊ ಕಥೆ, ಸಿನಿಮಾ, ದೊಡ್ಡ ಪರದೆಯಲ್ಲಿ ಕಥೆ ನೋಡಿದ್ದು ಮಜಾ, ನಗ್ಬೇಕು, ಆಡ್ಬೇಕು, ಅದೆಲ್ಲ ನಡಿಬೇಕಲ್ವಾ. ಮಾಲಾಶ್ರೀ ಮ್ಯಾಮ್ ಜೊತೆ ಕೆಲಸ ಮಾಡ್ಬೇಕು. ಎಸ್, ನನಗೆ ಶೆಫಾಲಿ ಶಾ ಬಹಳ ಇಷ್ಟ, ಅವ್ರ ಜೊತೆ ಕೆಲಸ ಮಾಡ್ಬೇಕು. ತಾರಮ್ಮ ಬಹಳ ಇಷ್ಟ, ತಾರಾ ಮೇಡಮ್ ಜೊತೆ ಕೆಲಸ ಮಾಡ್ಬೇಕು ಅನ್ನೋ ಆಸೆ. I'd love to read your story once you finish. ಹಾಯ್, ಹಲೋ, ನಮಸ್ತೆ. ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ಧೀರಜ್. ಎಸ್, ಇವತ್ತು ಸಾರಾಂಶ ಚಿತ್ರತಂಡ ಜೊತೆಗಿದೆ. ಬನ್ನಿ ಮಾತಾಡಿಸ್ತಾ ಹೋಗೋಣ. ಒಂದಷ್ಟು ಮಾಹಿತಿಗಳನ್ನ ಫನ್ ಮಾಡ್ತಾ, ಕಾಮಿಡಿ ಮಾಡ್ತಾ, ಒಂದಷ್ಟು ಅವರ ಸಿನಿಮಾದ ಬಗ್ಗೆ ಒಂದಷ್ಟು ಮಾಹಿತಿಗಳು ತಿಳ್ಕೊಂತ ಈಗ ಶುರು ಮಾಡೋಣ. ಎಸ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ, ನಮಸ್ಕಾರ. ನನಗೆ ಏನಾದ್ರೂ ಸ್ಟಾರ್ಟ್ ಮಾಡೋ ಮುಂಚೆ ನನಗೆ ನಿಮ್ ಚಾನೆಲ್ ಹೆಸರಿದೆಯಲ್ಲ, ಸಖತ್ ಇಷ್ಟ. ಕನ್ನಡ ಫಿಲ್ಮಾಲಜಿ. ಎಸ್, ಹೇಗಿದ್ದೀರಾ? ಎಲ್ಲ ಸೂಪರ್ ಆಯ್ತು. ಸೂಪರ್. ಎಸ್, ಸಾರಾಂಶ ಅಂದ್ರೆ ಏನು ಆಕ್ಚುಲಿ? ಎಲ್ಲ ನನ್ನ ಕಡೆ ತಿರುಗಿ ಬಿಡ್ತಾರೆ ಹೇಳೋದಕ್ಕೆ. ಎಷ್ಟು ದಿವಸ ಇಟ್ಕೊಂಡು ಕಥೆ ಶೂಟ್ ಮಾಡಿ ಎಲ್ಲ ಮಾಡೋರು ಈ ಉತ್ತರಕ್ಕೆ ನನ್ನ ಕಡೆ ತಿರುಗ್ತಾರೆ ಎಲ್ಲರೂ. ಒಂದ್ ಕಥೆ ಓದಿದಾಗ ಅಥವಾ ಒಂದ್ ಕಥೆ ಕೇಳಿದಾಗ ಕೊನೆಯಲ್ಲಿ ನಮ್ಮ ಜೊತೆ ಉಳ್ಕೊಳ್ಳೋದು ಅದ್ರ ಸಾರಾಂಶ. ಒಂದು ಇಂಟರ್ಪ್ರಿಟೇಷನ್ ಅದಾದ್ರೆ ಇನ್ನೊಂದು ವೈಯಕ್ತಿಕವಾಗಿ ಯಾರೇ ಆಗ್ಲಿ ಅವ್ರಿಗೆ ಬೇಕಾದವ್ರ ಸಾರಾಂಶ ಅವ್ರಾಗಿರ್ತಾರೆ. ನಾನು ನನ್ನವರೆಲ್ಲ ಕೂಡಿದ ಸಾರಾಂಶವಷ್ಟೇ ಅಂತ. ಸೊ ಅವೆರಡು ಆಲೋಚನೆಗಳಿಂದ ನಾವು ಸಿನಿಮಾನ ಸಾರಾಂಶ ಅಂತ ಕರೀತಾ ಇದ್ದೀವಿ. ಒಬ್ಬ ಕಥೆಗಾರನ ಕಥೆ, ಅವನು ಬರೆಯೋ ಕಥೆನಲ್ಲಿರೋ ಪಾತ್ರ ಅವನಿಗೆ ಎದುರಾದಾಗ, ಮುಖಾಮುಖಿ ಆದಾಗ ಯಾವ ತರ ಸನ್ನಿವೇಶಗಳು ಹುಡ್ಕೋಬಹುದು. ಇವನ ಆ ಪಾತ್ರನ ಸೃಷ್ಟಿಸ್ತಾ ಇದ್ದಾನ ಅಥವಾ ಆ ಪಾತ್ರ ಇವನ್ ಮೂಲಕ ತನ್ನ ಕಥೆ ಹೇಳ್ಕೊತಾ ಇದೆಯಾ? ಏನಕ್ಕೆ ಅಂತಂದ್ರೆ ಇರೋದಷ್ಟೇ ಆಲ್ಫಾಬೆಟ್ಸ್, ಅಕ್ಷರಗಳಷ್ಟೇ ಎಲ್ಲರಿಗೂ ಸಿಗೋದು. ಬಟ್ ಕೆಲವು ಪದ್ಯಗಳು ಕೆಲವರಿಂದಲೇ ಬರುತ್ತೆ, ಕೆಲವು ಕಥೆಗಳು ಕೆಲವರಿಂದಲೇ ಬರುತ್ತೆ. ಅದು ಹೇಗೆ ಕಥೆ ಇವ್ರನ್ನ ಆಯ್ಕೊಳತ್ತ ಅಥವಾ ಇವರು ಆಯ್ಕೆ ಮಾಡ್ಕೊಳತ್ತ ಅಥವಾ ಇವ್ರ ಕಥೆನ ಸೃಷ್ಟಿಸ್ತಾರ, ಆ ನೆರೆಟಿವ್ ನ ಎಕ್ಸ್ಪ್ಲೋರ್ ಮಾಡ್ತಾ ಮಾಡಿರೋ ಸಿನಿಮಾ ಸಾರಾಂಶ. ಈ ಕಥೆ ಯಾರ ಕಥೆ? ಎಲ್ಲರ ಕಥೆ, ಯಾರ ಕಥೆಗಾರ ಅಲ್ಲ. ಆಫೀಸಲ್ಲಿ ರಜಾ ತಗೊಳ್ಳೋದ್ರಿಂದ ಹಿಡಿದು ಒಂದು ಮಗು ಊಟ ಮಾಡಿಸೋವರೆಗೂ ಎಲ್ಲರೂ ನಾವು ಬೆಳಿಗ್ಗೆ ಸಂಜೆ ಕಥೆ ಹೇಳ್ತಾನೆ ಇರ್ತೀವಿ. ಸೊ ಹಾಗೆ ನೋಡಿದ್ರೆ ಇದು ಎಲ್ಲರದ್ದು ಕಥೆ. ಯಾವುದೋ ಒಂದು ಆರ್ಟ್ ಫಾರ್ಮ್ ಚೂಸ್ ಮಾಡೋದು ಬಿಟ್ಟು ಕಥೆಗಾರನ್ ಕಥೆ ಅಂತ ಮಾಡಕ್ ಹೊರಟಿದ್ದ ರೀಸನ್ನೇ ಅದು. ನಾವೆಲ್ಲರೂ ಕಥೆಗಾರನ್ನೇ ಒಂದ್ ಲೆವೆಲ್ ಅಲ್ಲಿ, ಆದ್ರಿಂದ ಎಲ್ಲರ ಕಥೆ ಅಂತ ಹೇಳ್ಬೋದು. ಸಂಬಂಧ ನಾ ಏನ್ ಹೇಳಿದೆ, ಕಥೆಗಾರ ಮತ್ತೆ ತಾನು ಬರೀತಾರೋ ಕಥೆ ಅದು ಚೌಕಟ್ಟಾಗತ್ತೆ. ಅದ್ರ ನಡುವೆ ಒಂದು ಎಮೋಷನಲ್ ಸ್ಟೋರಿ ನಡೆಯುತ್ತೆ. ಎಮೋಷನ್ಸ್ ಆರ್ ಯೂನಿವರ್ಸಲ್. ಸೊ ಎಲ್ಲರ ಕಥೆ ಇದು. ಎಸ್ ಮ್ಯಾಮ್, ನೀವು ಹೇಳೋದು ಸಾರಾಂಶ ಬಗ್ಗೆ. ಸೊ ಸಾರಾಂಶ ಸಿನಿಮಾ ಸ್ಕ್ರಿಪ್ಟ್ ಫಸ್ಟ್ ಟೈಮ್ ನರೇಶನ್ ಬಂದು ನನಗೆ ಸೂರ್ಯ ವಶಿಷ್ಠ ಅವರು 2016ರಲ್ಲಿ ಹೇಳಿತ್ತು. ಅವ್ರು ಆಕ್ಚುಲಿ ನನ್ನ ಕಾಲ್ ಮಾಡಿದ ತಕ್ಷಣ ನನ್ನ ಮೈಂಡಲ್ಲಿ ಫಿಕ್ಸ್ ಆಗೋದೆ, ನಾನು ಏನೇ ಆದ್ರೂ ಈ ಸಿನಿಮಾ ಮೋಸ್ಟ್ಲಿ ಮಾಡ್ತೀನಿ ಅಂತ. ಬಟ್ ಆಬ್ವಿಯಸ್ಲಿ ಕಥೆ ಕೇಳೋದು ನನಗೆ ಬಹಳ ಇಂಪಾರ್ಟೆಂಟ್ ಕಲಾವಿದೆಯಾಗಿ. ಸೊ ಐ ವಾಸ್ ಜಸ್ಟ್ ವೇಟಿಂಗ್ ಫಾರ್ ದಟ್ ಒನ್ ನರೇಶನ್. ಅವ್ರ ಕಥೆ ಹೇಳಿದ ತಕ್ಷಣ ಇಮಿಡಿಯೇಟ್ಲಿ 1 ನಿಮಿಷದಲ್ಲಿ ಇವರೇ ಹೇಳ್ತಾರೆ, 1 ನಿಮಿಷದಲ್ಲಿ ನಾನು ಹೂ ಅಂದ್ಬಿಟ್ಟೆ. ದೇರ್ ವಾಸ್ ನೋ ಡೌಟ್ ದಟ್ ಐ ವಿಲ್ ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಅಂಡ್ ಹಿಸ್ ಟೀಮ್. ಬಟ್ ನಾವು ಶೂಟ್ ಮಾಡಿದ್ದು ತುಂಬಾ ವರ್ಷಗಳ ನಂತರ. ಇನ್ಫ್ಯಾಕ್ಟ್ ಜಾನಕಿ, ನನ್ನ ಮಗಳು ಕೂಡ ವಾಸ್ ಆಲ್ರೆಡಿ ಬಾರ್ನ್ ಬೈ ದಟ್. ಅಂಡ್ ಅವಳಿಗೆ 8 ತಿಂಗಳಾಗಿತ್ತು ನಾವು ಈ ಸಿನಿಮಾ ಶೂಟ್ ಮಾಡಿದಾಗ. ಸೊ ಜಾನಕಿನೂ ಕರ್ಕೊಂಡ್ಬಂದು ಸೆಟ್ ಅಲ್ಲಿ ಜಾನಕಿ ಜೊತೆ ಶೂಟ್ ಮಾಡಿರುವಂತದ್ದು ಮೊದಲನೇ ಸಿನಿಮಾ ಸಾರಾಂಶ. ಈ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಮಾಯಾ ಅಂತ. ಮಾಯಾ ಒಬ್ಳು ಕಲಾವಿದೆ, ನನ್ನ ಥರಾನೇ. ಅವಳು ಏನಾದ್ರೂ ಒಂದು ನೋಡಿದ ತಕ್ಷಣ ತುಂಬಾ ಜಾಸ್ತಿ ಇಷ್ಟಪಡೋಳು, ಇಲ್ಲ ಒಂಚೂರು ಇಷ್ಟ ಪಡದೆ ಹೋದ್ರೆ ಅದು ಪಟ್ಟಂತ ಹೇಳ್ಬಿಡ್ತಾರೆ. ಶಿ ಇಸ್ ವೆರಿ ಓಪನ್ ವಿತ್ ವಾಟ್ ಶಿ ಫೀಲ್ಸ್. ಅಂಡ್ ಆ ಒಂದು ಕ್ವಾಲಿಟಿ ನನಗೆ ತುಂಬಾ ಹತ್ರವಾಗಿರೋದು. ನನ್ನ ಪ್ರಕಾರ ನಾನು ಕೂಡ ಹಾಗೆ. ಸೊ ಹಾಗಾಗಿ ಮಾಯಾ ಮತ್ತೆ ಶ್ರುತಿ ಮಧ್ಯ ತುಂಬಾನೇ ಸಿಮಿಲಾರಿಟೀಸ್ ಇತ್ತು. ಅಂಡ್ ಐ ಥಿಂಕ್ ಇರುತ್ತೆ ಪಾರ್ಟ್ 2 ಮಾಡಿದಾಗ. ಆಕ್ಚುಲಿ ಡೈರೆಕ್ಟರ್ ಯೋಚನೆ ಮಾಡ್ತಾ ಇದ್ರು, ಕಥೆ ಹೇಳ್ತಾ ಇದ್ದೀರಾ ಅಥವಾ ಟೈಮ್ ಜಾಸ್ತಿ ತಗೊಂಡ್ಬಿಟ್ಟೆ ಅಂತ ಹೇಳ್ತಾ ಇದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇದು ನೀನ್ ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳಿ.
ಡ್ಯೂರೇಷನ್ ಜಾಸ್ತಿ ಆಗ್ಬಿಟ್ಟಿದೆ. ಶ್ರುತಿ ಮಾತಾಡೋದು ಕೇಳಕ್ಕೆ ಎಲ್ಲರಿಗೂ ಆಸೆನೆ, ಇನ್ಕ್ಲೂಡಿಂಗ್ ಮೀ. ನನಗೆ ಅವ್ರು ಎಷ್ಟು ಮಾತಾಡಿದ್ರು ನಾನು ಖುಷಿಯಾಗಿ ಕೂತಿರ್ತೀನಿ. ಸೊ ಪಾಯಿಂಟ್ ಏನು ಅಂದ್ರೆ ಮಾಯಾ ನೋಡು, ಶೀಸ್ ಅ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಸೂರ್ಯ ವಶಿಷ್ಠ ಅವ್ರು ಬರ್ದಿರೋದು. ಅಂಡ್ ಅಭಯ್ ಅನ್ನೋ ಕ್ಯಾರೆಕ್ಟರ್ ಸೂರ್ಯ ಪ್ಲೇ ಮಾಡ್ತಿದಾರಲ್ಲ, ದೇ ಬೋತ್ ಆರ್ ಡೇಟಿಂಗ್ ಈಚ್ ಅದರ್, ದೇ ಬೋತ್ ಆರ್ ಇನ್ ಲವ್ ವಿತ್ ಈಚ್ ಅದರ್. ಆಕ್ಚುಲಿ ದಟ್ ಆಸ್ಪೆಕ್ಟ್ ನಾವೆಲ್ಲೂ ಡಿಸ್ಕಸ್ ಮಾಡಿಲ್ಲ. ಇವ್ರ ರಿಲೇಶನ್ಶಿಪ್ ಯಾವ ಚೌಕಟ್ಟಿನಲ್ಲಿ ಯಾವ ಲೆವೆಲಿಗೆ ಸೇರುತ್ತೆ ಅನ್ನೋದನ್ನ ನಾವೆಲ್ಲೂ ಕಮಿಟ್ ಮಾಡಿಲ್ಲ. ಅದು ಜನಗಳು ಹೇಗೆ ಅರ್ಥ ಮಾಡ್ಕೋತಾರೋ ಅದು ಸರಿನೇ. ಅಂದ್ರೆ whatever they choose to exactly that is 100% there is lot of love, but adondu personal space ibru madhya yare ibru relationship ನಲ್ಲಿ ಇರೋದು, ಆ ಸ್ಪೇಸ್ ಅವರಿಗೆ ಪರ್ಸನಲ್ ಆಗಿ ಬಿಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ಅದನ್ನ ನಾವು ಎಲ್ಲೂ ಫ್ರೀ ಆಫ್ ಲೇಬಲ್ ರಿಲೇಶನ್ಶಿಪ್. ಸೊ yes, please continue. ಅಷ್ಟೇ ಮುಗಿತು ನಾನು. ಸೊ ಮಾಯಾ ಅನ್ನೋ ಪಾತ್ರದ ಬಗ್ಗೆ ಅವರು ಡಿಸ್ಕ್ರಿಪ್ಷನ್ ಕೊಟ್ರಲ್ಲ, ಅದಕ್ಕೆ ತದ್ವಿರುದ್ಧವಾದ ಪಾತ್ರ ಒಂದ್ ರೀತಿನಲ್ಲಿ ಅಂತ ಹೇಳ್ಬಹುದು. ತೇಜಸ್ವಿ ಪಂಡಿತ್ ಅನ್ನೋ ಒಂದು ಪಾತ್ರ ನಾನು ನಿರ್ವಹಿಸಿದ್ದೀನಿ. ಇದರಲ್ಲಿ ಈತ ಒಬ್ಬ CA, ಚಾರ್ಟರ್ಡ್ ಅಕೌಂಟೆಂಟ್, ತನ್ನ ಜೀವನವನ್ನ ತುಂಬಾ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗುವಂತಹ ಒಬ್ಬ ವ್ಯಕ್ತಿ. ಬಟ್ ಅವನಿಗೆಲ್ಲೋ ಅವನೊಬ್ಬ ಕಥೆಗಾರ ಆಗ್ಬೇಕು ಅನ್ನೋ ಕನಸು ಕಾಣಕ್ಕೆ ಶುರುವಾಗುತ್ತೆ. ಕನಸು ಕಾಡಕ್ಕೆ ಶುರುವಾಗಿ ಅದನ್ನು ಅವನು ಹಿಂಬಾಲಿಸಿ ಹೋಗಿ ಅದು ಒಂದು ಹಂಬಲ ಆಗಿ ಉಳಿದೆ. ಓಕೆ, ಇವಾಗ ನಾನು ಮಾಡ್ಲೇಬೇಕಪ್ಪ ಇದನ್ನ ಅನ್ನೋ ಸ್ತರಕ್ಕೆ ಅವನನ್ನು ತಗೊಂಡು ಹೋಗುತ್ತೆ. ಆಗ ಅವನ ಮುಂದೆ ಎಷ್ಟೊಂದು ಚಾಯ್ಸಸ್ ಓಪನ್ ಆಗ್ತಾ ಹೋಗುತ್ತೆ. ಆ ಚಾಯ್ಸಸ್ ಓಪನ್ ಆಗ್ತಾ ಹೋದಾಗ ಅವನು ಏನು ಮಾಡ್ತಾನೆ, ಒಂದು ನಿರ್ಧಾರಗಳನ್ನು ಹೇಗೆ ತಗೋತಾನೆ, ಇದು ಸಾರಾಂಶದ ಸಾರಾಂಶ ನನ್ನ ಪ್ರಕಾರ. ಎಲ್ಲರೂ ಜೀವನದಲ್ಲಿ ಒಂದು ಕತೆ ಬರ್ದಿರ್ತೀವಿ. ಸೊ ನೀವ್ ಯಾವ್ದಾನ ಒಂದು ಕತೆ ಬರ್ದಿದ್ದೀರ ಅಂತ ಅಂದ್ರೆ ನಾನು ಹೇಳಿ ವೈಯಕ್ತಿಕವಾಗಿ 100% ಬರ್ದಿದ್ದೀನಿ. ನಾನು ಸಾಕಷ್ಟು ಫಿಲ್ಮ್ ಸ್ಕ್ರಿಪ್ಟ್ಸ್ ಬರೆದಿಟ್ಕೊಂಡಿದ್ದೀನಿ, ಕಥೆಗಳನ್ನು ಬರ್ದಿದ್ದೀನಿ. ನೋಡೋಣ ಪ್ರಾಯಶಃ ಮುಂದೆ ಒಂದಿನ ಹೀಗೆ ಕೂತ್ಕೊಂಡಿದ್ದಾಗ ಇವರಿಬ್ಬರ ಜೊತೆ ಮಾಡುವಂತ ಸದಾವಕಾಶ ನನ್ಗೊಳಗಾಗಿದೆ. ಹಲವಾರು ನಿರ್ದೇಶಕರನ್ನ ಸೇರ್ಸ್ಕೊಂಡು ಮಾಡ್ಬಿಟ್ಟಿದ್ದೀನಿ. ದೀಪಕ್ ಸುಬ್ರಹ್ಮಣ್ಯ, ನಾನಂತೂ ರೆಡಿ. ಓಕೆ, ರೆಡಿ, ಡನ್. ಶ್ರುತಿ ಡೈರೆಕ್ಟ್ ಮಾಡ್ತಾ ಇದಾರೆ, ದೀಪಕ್ ಖಂಡಿತ ಡೈರೆಕ್ಟ್ ಮಾಡ್ತಾನೆ, ಆಸಿಫ್ ಸರ್ ಡೈರೆಕ್ಟ್ ಮಾಡಿದ್ದಾರೆ. ಎಷ್ಟೊಂದು ಜನ ನಿರ್ದೇಶಕರನ್ನ ಸೇರಿಸ್ಕೊಂಡು that way my direction was easy because they all have that sense. Acting, I started as an actor. So ರಂಗಭೂಮಿ, ಟಿವಿ, ಸಿನಿಮಾ ನನ್ನ ಜರ್ನಿನಲ್ಲಿ ಆಗಿದೆ. ಸುಮಾರು ಸಿನಿಮಾಗಳಲ್ಲೇ ಆಕ್ಟ್ ಮಾಡೋಕೆ ಅಪರ್ಚುನಿಟಿ ಸಿಕ್ಕಿದೆ. ಆಕ್ಟರ್ ಆಗೋದೇ ನನ್ನ ಮೊದಲ ಕನಸಾಗಿತ್ತು. ಇವತ್ತಿಗೂ ಆಕ್ಟಿಂಗ್ ಇಸ್ ಲೈಕ್ 5% ಮೋರ್ ಲವಿಂಗ್ ಫಾರ್ ಮೀ ಕಂಪೇರ್ಡ್ ಟು ಎನಿ ಅದರ್. ಎಡಿಟಿಂಗ್ ಮಾಡಿದ್ದೀನಿ, ಅಂದ್ರೆ ಈ ಸಿನಿಮಾಲ್ಲಿ ತಾಂತ್ರಿಕವಾಗಿ ಕೆಲಸ ಮಾಡೋದಲ್ಲದೆ ಬೇರೆ ಕಡೆ ಎಡಿಟಿಂಗ್ ಮಾಡಿದ್ದೀನಿ, ಡೈರೆಕ್ಷನ್ ಮಾಡಿದ್ದೀನಿ, ಬೇಕಷ್ಟು ಕೆಲಸಗಳು, ಡೈರೆಕ್ಷನ್ ಫಾರ್ ಕಾರ್ಪೊರೇಟ್ ಫಿಲ್ಮ್ಸ್ ಮಾಡಿದ್ದೀನಿ. ಅದೆಲ್ಲವೂ ನನ್ನ ನೆಸೆಸಿಟಿ ಅಂತ ನಾನು ಕಲ್ತ್ಕೊಂಡ್ಬಂದು ಅದಕ್ಕೆಲ್ಲ ಕೆಲಸಗಳನ್ನ ಎಂಜಾಯ್ ಮಾಡಿದ್ದೀನಿ. ಬಟ್ ಒಂದು 5% ಎಕ್ಸ್ಟ್ರಾ ನಾನು ಆಕ್ಟಿಂಗ್ ಎಂಜಾಯ್ ಮಾಡ್ತೀನಿ. ಸೊ ಆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ ನಾ ರೆಡಿ ಆದೆ. ಇಲ್ಲಾಂದ್ರೆ ಕಥೆ ಫಿಲ್ಮ್ ಇಸ್ ಅಬವ್ ಎವ್ರಿಥಿಂಗ್. ಆ ರಿಸ್ಕ್ ತಗೊಳ್ತಾ ಇರಲಿಲ್ಲ. ಎಕ್ಸ್ಪೀರಿಯನ್ಸು ಇತ್ತು, ಸೆನ್ಸಿಬಿಲಿಟಿ ಇತ್ತು, ಪ್ಲಸ್ ಸ್ನೇಹಿತರ ಜೊತೆ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಅಂಡ್ ಈ ಪ್ರಪಂಚ ನನಗಿಂತ ಹತ್ತಿರವಾಗಿ ಯಾರು ನೋಡೂ ಇರಲಿಲ್ಲ ಅಲ್ಲ, ಕಥೆ ಬರ್ದಿರೋದು ನಾನು. ಅದರಿಂದ ಇದನ್ನ ನಾನು ಮಾಡಬಲ್ಲೆ ಅನ್ನೋ ಒಂದು ಧೈರ್ಯ, ಒಂದು ಕನ್ವಿಕ್ಷನ್ ಇತ್ತು, ಅದರಿಂದ ಮಾಡಿದ್ವಿ. ರೀಸೆಂಟ್ಲಿ ಯಾವ್ದೋ ಒಂದು ಮೂವಿ ಮಾಡಿದ್ರು ನಮ್ಮ ಸ್ವಾತಿ ಮುತ್ತಿನ ಮಳೆ ಹನಿಯಲ್ಲಿ. ಕಂಪ್ಲೀಟ್ ಡಿಫ್ರೆಂಟ್. ಏನಕ್ಕೆ ಅಂದ್ರೆ ಮೇ ಬಿ ನಿಮ್ದು ಏನೋ ಆಗಿತ್ತು ಅನ್ಸುತ್ತೆ. ಹೌದು, ಲೈಪೋಮಾ ಅಂತ ಇತ್ತು, ಫೋರ್ ಹೆಡ್ ಅಲ್ಲಿ ಒಂದು ಸಣ್ಣ ಫ್ಯಾಟ್ ಲಂಪ್ ಇತ್ತು. ಓಕೆ, ಅದು ಕ್ಯಾರೆಕ್ಟರ್ಗೋಸ್ಕರ ಮಾಡಿದ್ದು ಮೇಕಪ್ ಸೀರಿಯಸ್ಲಿ ನಾನು ಅದನ್ನ ಏನಿದೆ ಈ ತರ ಸಮಥಿಂಗ್ ಏನೋ ಇದೆ ಅನ್ಕೊಂಡು. ಹೌದು, ಹಣೆನಲ್ಲಿ ಒಂದು ಲಂಪ್ ಅಕ್ಯುಮುಲೇಟ್ ಆಗಿತ್ತು, ಫ್ಯಾಟ್ ಲಂಪ್, ಲೈಪೋಮಾ ಅಂತ. ಅದು ತೆಗೆಸೋದು ಮ್ಯಾಟರ್ ಆಫ್ ಟೈಮ್, ಪೆಂಡಿಂಗ್ ಇತ್ತು 1-2 ವರ್ಷದಿಂದ. ಅದು ಕ್ವೈಟ್ ಕ್ಯಾರೆಕ್ಟರ್ ಆಕ್ಚುಲಿ. ಯಾವಾಗಲೂ ಲ್ಯಾಪ್ಟಾಪ್ ಮುಂದೆ ಅವ್ರು ಸರ್ಜರಿ ಮಾಡೋ ಡಾಕ್ಟರ್ ಕೂಡ ಹೇಳಿದ್ರು, ನಿನ್ ಮುಖ ತುಂಬಾ ಯೂನಿಕ್ ಆಗಿ ಕಾಣುತ್ತಿದ್ರಿಂದ ಇಟ್ಕೊಂಡ್ಬಿಡು ಅಂತ. ಬೇಡ ನನಗೆ ಈ ತರ ಯೂನಿಕ್ನೆಸ್ ನನಗೆ ಬೇಡ ಅಂದ್ಬಿಟ್ಟು ತೆಗೆಸ್ದೆ. ಎಸ್ ಮ್ಯಾಮ್, ನಿಮಗೆ ಈಗ ನಾನು ಅವ್ರ ಕತೆ ಕೇಳಿದೆ, ನೀವು ಯಾವ್ದನ್ನ ಕತೆ ಈ ತರ ಬರ್ಕೊಂಡು ಇದೇ ಬೇಕು ನನಗೆ ಈ ತರ ಮಾಡಿ ಪ್ರಯತ್ನ ಪಡ್ತಾ ಇದ್ದೀನಿ. ಹೌದು. ಓಕೆ, ಯಾವ ತರ ಕತೆ ನಿಮ್ಗೆ ಬರೆಯಕ್ಕೆ ಇಷ್ಟ ಆಗುತ್ತೆ ಯೂಶಲಿ? ಯಾವ್ದಾದ್ರು ಒಂದು ವಿಷಯ ನನ್ನ ಏನ್ ಹೇಳೋದು, ತಪ್ಪಾಗಿ ನಡೀತಾ ಇದೆ ಸಮಾಜದಲ್ಲಿ, ಅದನ್ನ ಯಾವ್ದಾದ್ರು ಒಂದು ರೀತಿನಲ್ಲಿ ಅದನ್ನ ಅಡ್ರೆಸ್ ಮಾಡ್ಬೇಕು. ನನ್ನ ರೀತಿನಲ್ಲಿ ಇದು ಹಿಂಗಿರ್ಬಾರ್ದು, ಅದನ್ನ ಬೇರೆ ರೀತಿನಲ್ಲಿ ನಾವು ಅದನ್ನ ಅಪ್ರೋಚ್ ಮಾಡ್ಬೇಕು ಅಂತ ಅನ್ಸಿದ್ರೆ, ಐ ಥಿಂಕ್ ದ ಬೆಸ್ಟ್ ವೇ ಟು ಅಡ್ರೆಸ್ ಅನ್ ಇಶ್ಯೂ ಇಸ್ ಥ್ರೂ ಯುವರ್ ಆರ್ಟ್. ಅಂಡ್ ಸದ್ಯಕ್ಕಂತೂ ಬರೀತಾ ಇರೋದೆಲ್ಲ ಅದ್ರದ್ದು ಒಂದು ಆಧಾರಿಕವಾಗಿರುವಂತದ್ದು ಕಥೆಗಳೇ, ರೈಟ್? ಪ್ರಿಟಿ ಮಚ್ ಇವನ್ಗೆಲ್ಲ ಕಥೆ ಗೊತ್ತು ಆಕ್ಚುಲಿ. ಸೊ ಅದಕ್ಕೆ ಮಾತಾಡಿರೋ ವಿಷಯನೇ ಒಂದು ಸಬ್ಜೆಕ್ಟ್, ನೀರಿನ ಸಮಸ್ಯೆ ಬಗ್ಗೆ ಒಂದು ಕಥೆ ಬರೀತಾ ಇದಾರೆ. ಅದು ಯಾವ ಲೆವೆಲ್ಗೆ ಆಕೆ ಇನ್ವಾಲ್ವ್ ಆಗ್ತಾರೆ ಅಂತಂದ್ರೆ, ನಾನ್ ಮನೇಲಿ ಪಾತ್ರೆ ತೊಳಿತಾ ಇರುವಾಗ
ನಿಲ್ಸೋಣ ಅನ್ನೋ ಲೆವೆಲ್ ನನಗೆ ಎಫೆಕ್ಟ್ ಮಾಡುತ್ತೆ. ಸೊ ಯುನೋ ದಟ್ ಇಸ್ ಬ್ಯೂಟಿಫುಲ್ ವಾಟ್ ಯು ಆರ್ ಡೂಯಿಂಗ್. ಸೊ ವೆರಿ ಗುಡ್, ಮಾಡಿ ದಯವಿಟ್ಟು ಆ ಥರ ನೋಡಿ ಯಾವಾಗ ಇಂಪ್ಯಾಕ್ಟ್ ಆಗಿದೆ. ಅದೇ ಪಾಯಿಂಟ್ ಅಲ್ಲ. ಎಕ್ಸಾಕ್ಟ್ಲಿ, ದಟ್ಸ್ ದ ಪಾಯಿಂಟ್. ಪಾಯಿಂಟ್ ನಾವು ಹೇಳ್ತಾರೋ ಒಂದು ಏನೇನ್ ಕಥೆಗಳು ಹೇಳ್ತೀವೋ, ಯಾವ್ದೇ ರೀತಿಯಲ್ಲಿ ಹೇಳ್ತೀವೋ, ಇವಾಗ ಇವ್ರು ಸೋಷಿಯಲ್ ಇಶ್ಯೂ ಅಂತ ತಗೊಂಡ್ರು, ನಾನು ಒಂದು ಎಮೋಷನಲ್ ಇಶ್ಯೂ ತಗೊಂಡಿದ್ದೆ. ಕಥೆ ನೋಡಿದಾಗ ಜನಗಳಿಗೆ ಅದೊಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಬೇಕು. ಸಾರಾಂಶ ನೋಡಿದಾಗ ಯಾರಿಗಾರು ಮನಸ್ಸಿಗೆ ಫೋನ್ ಮಾಡ್ಬೇಕು. ಎಕ್ಸಾಕ್ಟ್ಲಿ ರೈಟ್. ಸೊ ಆ ಥರ ನಮ್ಮ ಆರ್ಟ್ ಎಲ್ಲ ಜೀವನ ಎಷ್ಟು ಫಾಸ್ಟ್ ಆಗಿ ಹೋಗುತ್ತೆ, ಏನಾಗುತ್ತೆ ಸಡನ್ಲಿ ನೆಕ್ಸ್ಟ್ ಮೂಮೆಂಟ್ ಗೊತ್ತೇ ಆಗಲ್ಲ. ಅಂಥದ್ರಲ್ಲಿ ಯಾರನ್ನಾದ್ರೂ ತುಂಬಾ ಹತ್ರ ಆಗಿರೋರು ತುಂಬಾ ದಿನದ ನಂತರ ಅವ್ರನ್ನ ಕಾಲ್ ಮಾಡಿ ಹೇಗಿದ್ದೀರಾ ಅಂತ ಕೇಳೋದೇ ಒಂದು ದೊಡ್ಡ ವಿಷಯ ಏನು. ಸೊ ನಮ್ಮ ಪ್ರಕಾರ ಸಾರಾಂಶ ಚಿತ್ರ ನೋಡಿದ ನಂತರ I'm sure people will pick up their phones and call people and say, hello, how are you? Long time. Those things. So yeah, it's a beautiful catharsis. Maybe ನಾವೇನು ಕಳ್ಕೊಳ್ಳಲ್ಲ ಅವ್ರ ಹತ್ರ ಮಾತಾಡಿದ್ರೆ ಈಗೋ ಏನು ಕಳ್ಕೊಳ್ಳಲ್ಲ, ಬಟ್ ಅವ್ರ ಹತ್ರ ಮಾತಾಡಿ ನಾವು ತುಂಬಾ ಪಡಿತೀವಿ ಅಂಡ್ ಅವರು ಕೂಡ ಪಡಿತಾರೆ. ಸೊ ಎಕ್ಸಾಕ್ಟ್ಲಿ ವಾಟ್ ಸಾರಾಂಶ ಎಕ್ಸ್ಪ್ಲೋರ್ಸ್. ಸೊ ಪ್ರೀವಿಯಸ್ ಯಾವ ನಾನು ಪ್ರೀವಿಯಸ್ ಮಾಡಿದ ರಿಲೀಸ್ ಆಗಿದ್ದ ಮೂವಿ ಪಿಂಕಿಯಲ್ಲಿ ನಾನು ಆಕ್ಚುಲಿ ಮೀಟ್ ಮಾಡಿದೆ. ಸೊ ಮೇಬಿ ನೀವು ಮಾಡ್ತಿದ್ದೀರಾ, ಅದಕ್ಕೆ ನಾನು ಕೇಳಿದೆ. ಸೊ ಆಕ್ಚುಲಿ ಅಂಬುಜಾ ಅಂತ ಇನ್ನೊಂದು ಸಿನಿಮಾ ರಿಲೀಸ್ ಆಗಿತ್ತು ಹಿಂದಿನ ವರ್ಷ. ಸೊ ಉಳಿದಿದ್ದೆಲ್ಲ ಇವಾಗ OTT ಪ್ಲಾಟ್ಫಾರ್ಮ್ಸ್ ಅಲ್ಲಿದೆ. ಹೊಸದೇವಚರಿ, ಶುದ್ಧಿ, ಅಯನ ಉಳಿದೆಲ್ಲ ಇದೆ. ಇವಾಗ ಮುಂದಿನ ವರ್ಷದಲ್ಲಿ ಇನ್ನೊಂದು ಬರ್ತಾ ಇದೆ. ಬಟ್ ನಮ್ಮ ಡೈರೆಕ್ಟರ್ ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಮಾತು ಹೇಳ್ತಾರೆ, ಸ್ಪೆಷಲಿ ಈ ಸಿನಿಮಾ ಬಗ್ಗೆ, ಸಾರಾಂಶದ ಬಗ್ಗೆ. ಇವಾಗ ಪ್ರಸ್ತಾಪನೆ ಮಾಡೋದ್ರಲ್ಲ, ಕಥೆ ಯಾಕೆ ಬಂತು, ಕಥೆ ಹೆಂಗೆ ಶುರುವಾಯಿತು ಅನ್ನೋದಕ್ಕೆ. ತಮಸ್ಸು. ಸೊ ತಮಸ್ಸು ಚಿತ್ರದಲ್ಲಿ ನಾನು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿ 2009-10 ಅದರದ್ದು ಕಾಸ್ಟಿಂಗ್ ಪ್ರೋಸೆಸ್ ನಡೆಯುವಾಗ ಯಾವುದೋ ಒಂದು ಪಾತ್ರ ಇದೆ, ಶ್ರೀನಿವಾಸ್, ವಿವೇಕ್, ಏನೋ ಒಂದು ರ್ಯಾಂಡಮ್ ನೇಮ್ ತಗೊಂಡು ನೀರಜ್. ಆ ಪಾತ್ರ ಕಥೆ ನಮಗೆ ಎಷ್ಟು ಇಂಟರ್ನಲೈಸ್ ಆಗಿರುತ್ತೆ ಅಂದರೆ ಆ ಪಾತ್ರ ನಮಗೆ ನಿಜವಾಗ್ತು. ಒಬ್ಬ ರಿಯಲ್ ಪರ್ಸನ್, ಒಬ್ಬ ಆಕ್ಟರ್ ಆದವರು ಬರ್ತಾರೆ, ಲೈನ್ಸ್ ಕೊಡ್ತೀವಿ, ಆಡಿಷನ್ ಮಾಡ್ತಾರೆ, ಹೋಗ್ತಾರೆ. ಅದು ಕೂತ್ಕೊಂಡು ಇವ್ರು ಈ ಪಾತ್ರಕ್ಕೆ ಸರಿ ಹೋಗ್ತಾರೋ ಇಲ್ವೋ ಅಂತ ನಾವು ಡೈರೆಕ್ಷನ್ ಟೀಮ್ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ಸರ್ ನಮ್ಗೆ ಒಪಿನಿಯನ್ಸ್ ಎಲ್ಲ ಓಪನ್ ಡಿಸ್ಕಷನ್ ಥರ ಮಾಡೋರು ಇದ್ದಾರೆ ಸರ್ ನಮಗೆ ತುಂಬ ಓಪನ್ ಆಗಿ ಡಿಸ್ಕಷನ್ ಮಾಡೋರು, ಸೊ ದಟ್ ನಾವು ಕಲೀಲಿ ಅನ್ನೋ ಒಂದು ಇಂಟೆನ್ಷನ್ ಇಂದ. ಅವಾಗ ಒಬ್ಬ ಇಮ್ಯಾಜಿನರಿ ಪಾತ್ರ, ಒಬ್ಬ ರಿಯಲ್ ಮನುಷ್ಯ, ಅವ್ರನ್ನ ನಾವು ಕಂಪೇರ್ ಮಾಡೋಕೆ ಶುರು ಮಾಡ್ತಾ ಇದ್ವಿ ಆ ಡಿಸ್ಕಷನ್ ಅಲ್ಲಿ. ಸರ್ ನೀರಜ್ ಹಿಂಗೆ, ಸರ್ ನೀರಜ್ ಹಂಗೆ, ಸರ್ ಈ ಮನುಷ್ಯ ಬಂದಿರೋದು ತುಂಬಾ ಸಾಫ್ಟ್ ಅಥವಾ ತುಂಬಾ ಅಗ್ರೆಸಿವ್, ಈ ಪಾತ್ರಕ್ಕೆ ಸರಿ ಹೋಗಲ್ಲ. ಆ ರೈಟರ್ಗೂ ಕ್ಯಾರೆಕ್ಟರ್ಗೂ ಅಥವಾ ಕ್ರಿಯೇಟರ್ಗೂ ಕ್ಯಾರೆಕ್ಟರ್ಗೂ ಇರೋ ರಿಲೇಶನ್ಶಿಪ್ ಅಷ್ಟು ರಿಯಲ್. ಸೊ ಅಲ್ಲಿ ನನಗೆ ಅದು ಕ್ಯೂರಿಯಾಸಿಟಿ ಹುಟ್ಕೊಂಡಿದ್ದು, ಎಷ್ಟು ವಿಚಿತ್ರ ಸಂಬಂಧ ಇದೆ ಒಬ್ಬ ಬರಹಗಾರಗಳು ತನ್ನ ಪಾತ್ರಕ್ಕೆ ಇರೋದು ಅಂತ. ಅದು ಸುಮಾರು ವರ್ಷಗಳ ನಂತರ ಒಂದು ಕಥೆಯಾಗಿ ಬದಲಾಯಿತು. ಒಬ್ಬ ಬರಹಗಾರ ತನ್ನ ಪಾತ್ರವನ್ನೇ ಎದುರುಗೊಂಡ್ರೆ ಯಾವ ಸನ್ನಿವೇಶ ಹೇಗಿರ್ಬೋದು, ಯಾರನ್ನ ಎಷ್ಟು ಇನ್ಫ್ಲುಯೆನ್ಸ್ ಮಾಡ್ತಾರೆ, ಹೇಗೆ ಇನ್ಫ್ಲುಯೆನ್ಸ್ ಮಾಡ್ತಾರೆ, ಇವ್ರದ್ದು ಲೈಫಲ್ಲಿ ಒಂದು ಬ್ಯಾಗೇಜ್ ಇರುತ್ತೆ, ಅವ್ರ ಲೈಫಲ್ಲಿ ಒಂದು ಬ್ಯಾಗೇಜ್ ಇರುತ್ತೆ, ಅದು ಕೊಲೈಡ್ ಆದಾಗ ಅವ್ರಿಗೆ ಬೇಕಾಗಿರೋ ಒಂದು ಕ್ಲೋಜರ್ ಹೇಗೆ ಪಡ್ಕೋತಾರೆ, ಅಲ್ಲಿಂದ ಶುರುವಾಗಿದ್ದು ಈ ಕಥೆದು ಎಳೆ. ಏನಕ್ಕೆ ಇದು ಪ್ರಸ್ತಾಪ ಮಾಡಿ ನಾನು ಕೇಳಿದೆ ಅಂತಂದ್ರೆ, ಈ ತೇಜಸ್ವಿ ಅನ್ನೋ ಪಾತ್ರ ನಾನು ಮಾಡ್ತಿದ್ದೀನಲ್ಲ, ಇವನು ಒಬ್ಬ ಇಂಟ್ರೋವರ್ಟ್, ಅಂದ್ರೆ ಅಂತರ್ಮುಖಿಗಳ ಜಗತ್ತಿನಲ್ಲಿ ಹಾಗಾದ್ರೆ ನಗು ಇಲ್ವಾ, ಅಳು ಇಲ್ವಾ, ಆ ಜಗತ್ತಿನಲ್ಲಿ ಪ್ರೀತಿ ಇಲ್ವಾ, ಭಾವನೆಗಳೇ ಇಲ್ವಾ? ಇದೆಯಲ್ಲ, ಆಕ್ಚುಲಿ ಸಾಕಷ್ಟು ಪೇರಿಸಿದಷ್ಟಿರುತ್ತೆ. ಅದನ್ನು ಹೊರಗೆ ಹಾಕೋ ಜಗತ್ತು ಸಣ್ಣದಿರ್ಬೋದು, ಹೊರಗೆ ಹಾಕೋ ರೀತಿ ತುಂಬಾ ಭಿನ್ನವಾಗಿರ್ಬೋದು. ಹಾಗಾಗಿ ನಮ್ಮ ಸಿನಿಮಾ ಸಾರಾಂಶದಲ್ಲಿ ಸೂರ್ಯ ವಸಿಷ್ಠ ಅವರು ಈ ಒಂದು ಕೆಲಸನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹೇಗೆ ಒಬ್ಬ ಅಂತರ್ಮುಖಿಯ ಜಗತ್ತು ಜೀವ ತಳೆಯುತ್ತೆ, ಅದನ್ನ ತುಂಬಾ ಒಂದು ಪೊಯೆಟಿಕ್ ರೀತಿನಲ್ಲಿ ಅಲ್ಲದೇನೆ ಒಂದು ಮೆಟಫಾರಿಕಲಿನೂ ಅಲ್ಲದೇನೆ ಎಂಟರ್ಟೈನ್ಮೆಂಟನ್ನೂ ಸೇರಿಸಿ ಮಾಡಿರುವಂತಹ ಚಿತ್ರ ಸಾರಾಂಶ. ಎಕ್ಸಾಕ್ಟ್ಲಿ ಮ್ಯಾಮ್, ನಿಮ್ಗೆ ಆ ಕ್ವಶನ್ ಕೇಳಬೇಕು. ಒಬ್ಬ ಕಲಾವಿದೆಯಾಗಿ ಕಲಾವಿದೆ ಪಾತ್ರನೇ ಸಿನಿಮಾದಲ್ಲಿ ಮಾಡೋದು ಎಷ್ಟು ಚಾಲೆಂಜಿಂಗ್ ಇಲ್ಲ, ಬಹಳ ಈಸಿ. ಅವ್ರು ಹಂಬಲ್ ಆಗಿ ಹೇಳ್ತಾರೆ, ವೆರಿ ಈಸಿ. ನ್ಯಾಷನಲ್ ಅವಾರ್ಡ್ ವಿನ್ನರ್ಗೆ ಹೋಗ್ಬಿಟ್ಟು ಈ ಪಾತ್ರ ಮಾಡಿ ಅಂದ್ರೆ ಈಸಿ, ಓನ್ಲಿ ಎಲ್ಲ ಪಾತ್ರನೂ ಅವ್ರಿಗೆ ಈಸಿ ಹೇಳ್ತಾ ಇದಾರೆ. ಮಾತು ಕೇಳ್ಬೇಡಿ, ಪ್ರತಿಯೊಂದು ಪಾತ್ರ ಡಿಫಿಕಲ್ಟ್ ಆಗಿರ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. 100% ಆ ತರ. ಮತ್ತೆ ನಾವೇ ಹೇಳ್ತಿದ್ವಿ, ಇಮ್ಯಾಜಿನರಿ ಸಿಚುವೇಶನ್ಸ್ ಇದೆಯಲ್ಲ, ಅದರಲ್ಲಿ ಫೈಂಡಿಂಗ್ ಯುವರ್ ಟ್ರೂತ್ ಮೈಟ್ ಬಿ ಡಿಫಿಕಲ್ಟ್, ಬಟ್ ಪಾತ್ರ ನಿಭಾಯಿಸೋದು ಈಸಿ ಅಷ್ಟೇ. ಅದು ನಿನ್ ಟ್ಯಾಲೆಂಟ್. ಬಟ್ ಟು ಬಿ ಆನೆಸ್ಟ್,
ಈ ಎಲ್ಲ ಪಾತ್ರಗಳಿಗೂ ನಾನು ಬರ್ದಾಗ ಅದನ್ನ ಹ್ಯೂಮನೈಸ್ ಮಾಡೋದು ಒಂದು ಪರ್ಟಿಕ್ಯುಲರ್ ಅಷ್ಟು ಸುಲಭ ಅಲ್ಲ. ಅದನ್ನ ಒಂದು ರಿಲೇಟಬಲ್ ಹ್ಯೂಮನ್ ಬೀಯಿಂಗ್ ತರ ಪರ್ಫಾರ್ಮ್ ಮಾಡೋದು, ಅದು ಆ ಮಟ್ಟಕ್ಕೆ ಈ ಸಿನಿಮಾಲಿರೋ ಎಲ್ಲ ಆರ್ಟಿಸ್ಟ್ಸ್ ನನ್ನ ನಿರೀಕ್ಷೆನೂ ಮೀರಿ ಆ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ. ಅಂಡ್ ಒನ್ ಮೋರ್ ರೀಸನ್ ಫಾರ್ ದ್ಯಾಟ್ ಈಸ್ ನಾನು ಅವ್ರನ್ನ ಫೋರ್ಸ್ ಮಾಡ್ಬಿಡ್ತೀನಿ ಒಂದು ರೀತಿನಲ್ಲಿ. ಬಿಕಾಸ್ ಕಥೆ ಒಂದು ಓವರ್ ಆಲ್ ಕ್ಲಾರಿಟಿ ಇತ್ತು ಅಂದ್ರೂ ಪ್ರತಿ ಪಾತ್ರಕ್ಕೂ ನಾನೊಂದು ಕ್ಯಾರೆಕ್ಟರ್ ಸ್ಕೆಚ್ ಅಂತ ಏನ್ ಹೇಳ್ತೀವಿ ಒಂದು 60-70% ಅಷ್ಟು ಡೆವಲಪ್ ಮಾಡಿ ಇನ್ನೊಂದು 30% ಅವ್ರ ಎಕ್ಸ್ಪೀರಿಯನ್ಸ್ ಇಂದ ಅವ್ರ ಹಂಬಲದಿಂದ ತರಲೇಬೇಕು ಅನ್ನೋ ಫೋರ್ಸ್ ನಾನು ಮಾಡ್ತೀನಿ. ಸೊ ದಟ್ ಆ ಸಿನಿಮಾ ನೋಡಿದಾಗ ಈ ಪಾತ್ರಗಳೆಲ್ಲರೂ ಬರ್ದಿರೋದು ಒಬ್ನೇ ಅಂತ ಅನ್ನಿಸ್ಬಾರ್ದು, ಬೇರೆ ಬೇರೆ ಪಾತ್ರಗಳು, ಅವಾಗ ಒಂದು ಪ್ರಪಂಚ ಸೃಷ್ಟಿ ಆಗುತ್ತೆ. ಸೊ ಹಾಗಾಗಿ ಅವ್ರ ಜೀವನದಿಂದ, ಅವ್ರ ಎಕ್ಸ್ಪೀರಿಯನ್ಸ್ ಇಂದ, ಅವರ ಎನರ್ಜಿಯಿಂದ ಶ್ರುತಿ ಹ್ಯಾಸ್ ಬ್ರಾಟ್ ಲೈಫ್ ಟು ಮಾಯಾ, ದೀಪಕ್ ಹ್ಯಾಸ್ ಬ್ರಾಟ್ ಲೈಫ್ ಟು ತೇಜಸ್ವಿ ಪಂಡಿತ್ ಅಂಡ್ ಆಲ್ ದಿ ಆಕ್ಟರ್ಸ್. ಅವರ ಪಾತ್ರ ರಕ್ಷಾ ಪಾತ್ರ ಮಾಡಿದ್ದಾರೆ. ಆಸಿಫ್ ಸರ್ ಅವರೇ ಶ್ವೇತಾ ಗುಪ್ತಾ ಅಂತ, ಅವರು ರೂಪಾರಾವ್ ಜೊತೆ ದಿ ಅದರ್ ಲವ್ ಸ್ಟೋರಿ ವೆಬ್ ಸೀರೀಸ್ ಕೆಲಸ ಮಾಡಿದ್ದಾರೆ. ಮತ್ತೆ ಅಸ್ಮಿನ್ ಅಂತ ರೂಪಾರಾವ್ ಒಂದು ಶಾರ್ಟ್ ಫೀಚರ್ ಫಿಲ್ಮ್ ಅಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಸೊ ಫ್ಯಾಬ್ಯುಲಸ್ ಆಕ್ಟರ್, ಅವರು ಕೂಡ ನಮ್ಮ ಸಿನಿಮಾದಲ್ಲಿ ಇಂಪಾರ್ಟೆಂಟ್. ಥ್ಯಾಂಕ್ ಯು. ತುಂಬಾ ಕನೆಕ್ಟ್ ಆಗುತ್ತೆ, ಏನೋ ಒಂಥರ ಫೀಲ್ ಬೇರೆ ಆಕ್ಚುಲಿ ನಾನು ನೀವು ಆಡೋದಿಲ್ಲ ಅನ್ಕೊಂಡಿದ್ದೆ. ಅರೆ ವಾ, ದಿಸ್ ಇಸ್ ಅ ಕಾಂಪ್ಲಿಮೆಂಟ್. ಮಾಧುರಿ ಮಾಧುರಿ ಕಾಂಪ್ಲಿಮೆಂಟ್. ಸೀರಿಯಸ್ಲಿ ನಾನು ಅನ್ಕೊಂಡೆ ಮೇಬಿ ಟ್ರೈ ಮಾಡ್ಬೋದು ಈ ಸಿನಿಮಾ. ಹೌದೌದು, ನಾನು ತುಂಬಾ ಚೆನ್ನಾಗಿ ಹಾಡ್ತೀನಿ, ಹೆಸರೇ ಶ್ರುತಿ, ಸಕ್ಕತ್ತಾಗಿ ಹಾಡ್ತೀನಿ. ಓ ಮೈ ಗಾಡ್, 100% ಹಾಡ್ತೀನಿ. ಹಾಡೋಣ. ಈಗ ಅದೇ ಚಾಲೆಂಜ್. ಮೂರು ಜನ ಸೇರಿ ಅಪರಿಚಿತ ಹಾಡೋಣ. ಅದು ಇಲ್ಲ, ಅದು ತುಂಬಾ ಹೈ ಎನರ್ಜಿ ಸಾಂಗ್, ನಾವು ಹಾಡಿದಾಗ ಆಭಾಸ ಆಗ್ಬಿಡುತ್ತೆ. ಸರಿ, ಅದು ತುಂಬಾ ಹೈ ಎನರ್ಜಿ, ತುಂಬಾ ಹೈ ಪಿಚ್ ಸಾಂಗ್. ಅದು ಸಿಚುವೇಶನ್ಗೆ ಸರಿಗಿದೆ. ಇನ್ಫ್ಯಾಕ್ಟ್ ಉದಿತ್ ಹರಿದಾಸ್ ನಮ್ಮ ಸಾಂಗ್ ಕಂಪೋಸ್ ಮಾಡಿರೋ ಸಾಂಗ್ ಕಂಪೋಸರ್ ಉದಿತ್ ಹರಿದಾಸ್ ಅವ್ರಿಗೆ ನಾನು ಈ ಸಿಚುವೇಶನ್ಸ್, ಈ ಹಾಡುಗಳನ್ನ, ಈ ರಿಕ್ವೈರ್ಮೆಂಟ್ ತಗೊಂಡು ಹೋದಾಗ 2 ಹಾಡು ಸಿಚುವೇಶನ್. ಸೊ ನಾನು ಅದನ್ನ ಆಲ್ರೆಡಿ ಅದು ಎಮೋಷನ್ ಹತ್ರ ಇರುವಂತ ಒಂದು ರೆಫರೆನ್ಸ್ ಹಾಡು ಇಟ್ಕೊಂಡು ಅದನ್ನ ಎಡಿಟ್ ಮಾಡ್ಬಿಟ್ಟಿದ್ದೆ. ಈ ಎಮೋಷನ್ ಈ ರಿದಮ್ ನಲ್ಲಿ ಹೋಗ್ಬೇಕಿದ್ದು ಅಂತ. ಅದನ್ನ ಅವರು ಇನ್ಸ್ಪಿರೇಷನ್ ತರ ಇಟ್ಕೊಂಡು, ಎಮೋಷನಲ್ ಇನ್ಸ್ಪಿರೇಷನ್ ತರ ಇಟ್ಕೊಂಡು ಕ್ರಿಯೇಟ್ ಮಾಡಿರುವಂತ ಹಾಡಿದು. ಅಂಡ್ ಅವ್ರು ಕಂಟಿನ್ಯೂಸ್ ಆಗಿ ನನಗೆ ಹೇಳ್ತಾ ಇದ್ದಿದ್ದು ಮಾತು ಕೂಡ ಇದು ಈ ಪಾತ್ರಗಳಿಗೆ, ಈ ಕಥೆಗೆ, ಈ ಸನ್ನಿವೇಶಕ್ಕೆ ಎಷ್ಟು ಟೈಲರ್ ಮೇಡ್ ಆಗಿ ಕೂತ್ಕೋಬೇಕಂತಂದ್ರೆ ಇದನ್ನ ಬೇರೆ ಯಾರೋ ರೆಫರೆನ್ಸ್ ಅಂತ, ಇವಾಗ ನಾನು ಹಿಂಗೆ ರೆಫರೆನ್ಸ್ ಅಂತ ಇಟ್ಕೊಂಡೆ ಬೇರೆ ಹಾಡನ್ನ, ಆ ಥರ ಈ ಹಾಡನ್ನ ಇನ್ಯಾರು ಇಟ್ಕೊಂಡ್ಬಿಟ್ರೆ ಈ ಹಾಡು ಫೇಲ್ಯೂರ್ ಆಗ್ಬಿಡುತ್ತೆ. ಅಷ್ಟು ಕರೆಕ್ಟ್ ಇದಕ್ಕೆ ಟೈಲರ್ ಮೇಡ್ ಆಗಿ ಇರಬೇಕು ಅನ್ನೋ ಒಂದು ಏನಂತಾರೆ, ಜಿದ್ಗೆ ಏನಂತಾರೆ, ಹಠದಿಂದ ಮಾಡಿರುವಂತ ಹಾಡುಗಳದು. ಸುಮಾರು ಐಟ್ರೇಷನ್ ಆಯ್ತು. ಸೊ ಹಾಗಾಗಿ ಅದು ಹಿ ವಾಸ್ ವೆರಿ ಪರ್ಟಿಕ್ಯುಲರ್, ಯಾವ ಹಾಡಿಗೆ ಯಾವ ಸಿಂಗರ್ ಜೊತೆ ರೆಕಾರ್ಡ್ ಮಾಡಬೇಕು. ಅಂಡ್ ಆತ ಕೊಡೋ ಇನ್ಸ್ಟ್ರಕ್ಷನ್ಸ್ ಕೇಳಿದ್ರೆ ಪಕ್ಕದಲ್ಲಿ ನಿಂತ್ಕೊಂಡು ತಲೆ ಕೆಟ್ಟೋಗ್ಬಿಡುತ್ತೆ. ಇಷ್ಟರಲ್ಲಿ ಧ್ವನಿ ತೇಲಿಸ್ಬೇಕು, ಇಷ್ಟರಲ್ಲಿ ವಿಬ್ರಾಟೋ ಕೊಡ್ಬೇಕು, ಇಲ್ಲಿ ಎನರ್ಜಿ ಬೇಕು, ಇಲ್ಲಿ ಸಾಫ್ಟ್ ಆಗ್ಬೇಕು, ಅದ್ರ ಜೊತೆ ಎಮೋಷನ್ ಕೂಡ ಸಿಂಗರ್ ಕೊಡ್ಬೇಕು, ಉಚ್ಚಾರಣೆ ಕರೆಕ್ಟ್ ಆಗಿರ್ಬೇಕು, ರಿದಮ್ ನಲ್ಲಿ ಇರಬೇಕು. ಅಂಡ್ ಬೀಟ್ ಕರೆಕ್ಟ್ ಆಗಿ ಸ್ಟಾರ್ಟ್ ಮಾಡಲ್ಲ, ಇಲ್ಲ ಅರ್ಧ ಬೀಟ್ ಖಾಲಿ ಬಿಟ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡು ಅಂತ ಹೇಳಿ. ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್ ಇನ್ ದೋಸ್ ಇನ್ಸ್ಟ್ರಕ್ಷನ್ಸ್, ಬಟ್ ದ ಸಿಂಗರ್ಸ್ ಆರ್ ಆಲ್ಸೋ ಟ್ಯಾಲೆಂಟೆಡ್ ಎನಫ್ ಟು ಡೆಲಿವರ್, ರೈಟ್? ಸೊ ಆ ಥರ ಹಾಡನ್ನ ಇವಾಗ ನಾವು ಸುಮ್ಮನೆ ಯಾಕೆ ಹಾಡಿ ಅಲ್ಲ, ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತಂದ್ರೆ, ಈ ನಶೆಯೋ ನಕಾಶೆಯೋ ಅಂತ ಒಂದು ಹಾಡು ರಿಲೀಸ್ ಆಗಿದೆ, ಅದು ಯೂಟ್ಯೂಬ್ ನಲ್ಲಿ ಇದೆ, ಕ್ಲಾಪ್ ಬೋರ್ಡ್ ಪ್ರೊಡಕ್ಷನ್ಸ್ ನಲ್ಲಿ. ಅದನ್ನ 1 ಟೇಕ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ ಶ್ರುತಿ. ಒಂದು ಟೇಕ್ ಅಲ್ಲಿ ಮಾಡಿರೋ ವೆರಿ ಇಂಟ್ರೆಸ್ಟಿಂಗ್ ತಗೊಂಡ್ರಿ. ಯಾಕಂದ್ರೆ ಸಿನಿಮಾ ಅಂತಂದ್ರೆ ಕಟ್ ಮಾಡ್ಕೊಂಡ್ಬಿಡ್ತೀವಿ, ಇನ್ನು ಸುಲಿತವಾಗ ಈಸಿಯಾಗಿ ಮಾಡ್ಬಿಡ್ತೀವಿ ನಾವು, 15 ಟೇಕ್ ತಗೊಂಡಿರ್ತಾರೆ ಅನ್ನೋದು ಒಂದು ಧೋರಣೆ. ಬಟ್ ಅಂಥ ಸಾಂಗ್ ಅನ್ನ ಟೆಕ್ನಿಕಲಿ ಕನ್ಸೀವ್ ಮಾಡೋದು ಇಸ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್, ರೈಟ್? ಯಾಕಂದ್ರೆ ನೀವು ಲೈಟ್ ಕನ್ಸೀವ್ ಮಾಡಬೇಕು, ಸೌಂಡ್ ಕನ್ಸೀವ್ ಮಾಡಬೇಕು, ಮೂವ್ಮೆಂಟ್ ಕನ್ಸೀವ್ ಮಾಡಬೇಕು. ಸೊ ಇಷ್ಟನ್ನು ಮಾಡಿ ಅದನ್ನ 1 ಟೇಕ್ ಅಲ್ಲಿ ಮಾಡಬೇಕು ಅಂದಾಗ ಇಟ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಚಾಲೆಂಜ್. ಅಂಡ್ ನಂದು ಒಂದು ರೋಲ್ ಇವತ್ತು ಆ ಶಾಟ್ ಆದ್ಮೇಲೆ ಇತ್ತು. ಸೊ ಆದ್ರಿಂದ ನಾನು ಹೋಗ್ಬಿಟ್ಟು ನಿಂತ್ಕೊಂಡು ಅದನ್ನ ನೋಡ್ತಾ ಇದ್ದೆ. ಸೊ ಇಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಆಲ್ಸೋ ಟು ಸಿಟ್ ಅಂಡ್ ವಾಚ್ ಹೌ ದೇ ವರ್ ಡೂಯಿಂಗ್ ಇಟ್. ಸುಮ್ಮನೆ ಬಂದು ಫ್ರೀ ಊಟ ತಿಂದೆ ತಾನೆ? ಇಲ್ಲ, ಊಟನೇ ಮಾಡಲಿಲ್ಲ, 3 ಸಲ ತಿನ್ಬಿಟ್ಟಿದ್ದೆ ಬೆಳಗ್ಗೆ.
ದಪ್ಪ ಆಗಬೇಕು ಅಂತ. ಎಸ್ ಮ್ಯಾಮ್, ತುಂಬಾ ದಿನ ಆದ್ಮೇಲೆ ಬೇಬಿ ಈ ತರ ಡ್ಯಾನ್ಸ್ ಓರಿಯೆಂಟೆಡ್ ಮಾಡಿರೋದು. ಹೌದು. ಹೇಗೆ ಅನ್ನಿಸ್ತು ಆ ಎಕ್ಸ್ಪೀರಿಯನ್ಸ್? ಇವ್ರು ಹೇಳಿ. ಆಕ್ಚುಲಿ ಆ ಎಕ್ಸ್ಪೀರಿಯನ್ಸ್ ಕಷ್ಟ ಅನ್ನಿಸ್ತು. ಅದು ಸ್ವಲ್ಪ ಕಷ್ಟ. ಎಕ್ಸಾಕ್ಟ್ಲಿ. ಮಾಯಾ ತುಂಬಾ ಈಸಿ ಕಲಾವಿದೆ ನಾನು. ಬಟ್ ಮಾಯಾ ಮಾಡೋ ಕೆಲಸ ತುಂಬಾ ಡಿಫಿಕಲ್ಟ್. ಇಲ್ಲ, ಮಾಯಾ ಇರೋದು ಈಸಿ, ಆದ್ರೆ ಮಾಯಾ ಮಾಡೋ ಕೆಲಸ ಇದೆಯಲ್ಲ ಆಸ್ ಎನ್ ಡಾನ್ಸರ್, ಡಾನ್ಸ್ ಮಾಡೋದು ಕಷ್ಟ ಇತ್ತು ಆಗ. ಬಿಕಾಸ್ ಆಲ್ಮೋಸ್ಟ್ 1.5 ತಿಂಗಳು ನನ್ನ ಬ್ರೇಕ್ ಇತ್ತು ಆಸ್ ಎ ಡಾನ್ಸರ್. ವರ್ಷ 1.5 ವರ್ಷ ಐ ವಾಸ್ ಆನ್ ಅ ಬ್ರೇಕ್ ಫ್ರಮ್ ಡಾನ್ಸಿಂಗ್. ಅಂಡ್ ಈ ಫಾರ್ಮಲ್ ಇರ್ತಾರೆ ಅಂತ ಹೇಳ್ತಾರಲ್ಲ ಕ್ರಿಕೆಟರ್ಸ್, ಫುಟ್ಬಾಲ್ ಪ್ಲೇಯರ್ಸ್, ಸೊ ಸಿಮಿಲರ್ಲಿ ಇಟ್ ಆಲ್ಸೋ ವರ್ಕ್ಸ್ ವಿತ್ ಡಾನ್ಸರ್ಸ್, ರೈಟ್? ಸೊ ನನ್ನ ಫಾರ್ಮ್ ಒಂಚೂರು ಇರಲಿಲ್ಲ. ಅಂಡ್ ಈಗ ನಾನು ಆಕ್ಚುಲಿ ಆ ಸಾಂಗ್ ನೋಡಿದಾಗೆಲ್ಲ ನನ್ಗೆ ಅನ್ಕೋತೀನಿ, ಬೆಟರ್ ಮಾಡ್ಬೋದಾಗಿತ್ತಲ್ಲ ಅಂತ. ಸೊ ನೋಡೋಣ, ಮೇ ಬಿ ಇನ್ನೊಂದ್ಸತಿ ಒಂದು ಸಿಂಗಲ್ ಟೇಕ್ ಮಾಡೋಣ. ಈಗ ಹಂಬಲ ಅಂದ್ರೆ ಇದು ಇಲ್ಲ, ಅದು ಮಾತ್ರ ಅಲ್ಲ. ಐ ಥಿಂಕ್ ಅದು ಕಲಾವಿದ್ರದ್ದು ಒಳಗೆ ಯಾವಾಗಲೂ ಇನ್ನೂ ಬೆಟರ್ ಮಾಡ್ಬೋದಾಗಿತ್ತು. ಸರಿ, ಓಕೆ, ಮಾಡಕ್ ಚಾನ್ಸ್ ಸಿಗ್ತಾ ಮಾಡೇ ಬಿಡೋಣ ಅನ್ನೋ ಒಂದಿದು ಒಳಗೆ ಯಾವಾಗ್ಲೂ ಇರುತ್ತೆ. ವಿಲ್ ಮೇಕ್ ದಿಸ್ ಅ ರೀಲ್ ಚಾಲೆಂಜ್. ಯಾರು ಮಾಡಿ ಒನ್ ಟೇಕ್ ಆಗಿ ಇಡೀ ಸಾಂಗ್ ಒಂದು ವಿಡಿಯೋ ಮಾಡ್ಬಿಟ್ಟು ಪ್ಲೀಸ್ ಅಪ್ಲೋಡ್ ಮಾಡಿ. ದ ಬೆಸ್ಟ್ 3 ವಿಲ್ ಗೆಟ್ ಟು ಹ್ಯಾವ್ ಕಾಫಿ ವಿತ್ ಅಸ್. ಎಸ್, ಅಂಡ್ ಫಿಲ್ಮಾಲಜಿ ನೀವು ಟ್ಯಾಗ್ ಮಾಡಿ, ಫಿಲ್ಮಾಲಜಿ ಟ್ಯಾಗ್ ಮಾಡಿ, ನಮನ್ ಟ್ಯಾಗ್ ಮಾಡಿ, ಫಿಲ್ಮ್ ಟ್ಯಾಗ್ ಮಾಡಿ. ಎಸ್, ಅಂಡ್ I'll definitely be there. Shruti madam date ಸಿಕ್ಕಿದ್ರೆ ಅವರು ಇರ್ತಾರೆ. ದೀಪಕ್ date ಸಿಕ್ಕಿದ್ರೆ busy. I hope they're busy with work. All of them get very busy with work. Who is paying the bill? Very profound point. But yeah, please do. It's a beautiful one take song and I'm sure ನೀವು ಎಂಜಾಯ್ ಮಾಡ್ತೀರಾ ಇದನ್ನ. ಒನ್ ಟೇಕ್ ಅಲ್ಲಿ ಏನಾದ್ರು ಒಂದು ಕ್ರಿಯೇಟಿವ್ ಆಗಿ ಮಾಡೋದಕ್ಕೆ. 12 years of journey almost ಈಗ. 12 different journey. Lucia 10 year complete ಆಯ್ತು. From Lucia director, producer, ಈಗ ಮತ್ತೆ ಈ ಸಿನಿಮಾ ಮಾಡ್ತಾ ಇರೋದು. ಸೊ 12 years ಜರ್ನಿ ಆಗಿದೆ. ಸೀನಿಯರ್ ಆಕ್ಟರ್ ಅಂತ ಕರೀಬಹುದು ಈಗ. ಹೌದು, ಮತ್ತೆ ಹೌದು. ಇಲ್ಲ, ಎಷ್ಟೋ ಜನ ಹೊಸಬ್ರು ಬಂದ್ರೆ ಅಕ್ಕ ಅಂತ ಕರೀತಾರಲ್ಲ, ಬಾ ಮಗಳೇ, ಮಕ್ಕಳಾಗಿ ಬನ್ನಿ, ವೆಲ್ಕಮ್ ಟು ಇಂಡಸ್ಟ್ರಿ. ಸೊ ಇಟ್ಸ್ ಬೀನ್ ಅ ರೋಲರ್ ಕೋಸ್ಟರ್ ಸರ್. ದಟ್ಸ್ ದ ಬೆಸ್ಟ್ ವೇ. ನನಗೆ ಎಕ್ಸ್ಪ್ಲೈನ್ ಮಾಡಕ್ ಬೇರೆ ಯಾವ ರೀತಿನೂ ಇಲ್ಲ. ಅಪ್ಸ್ ಅಂಡ್ ಡೌನ್ಸ್, ಅಂಡ್ ಎಲ್ಲಾನು ಎಂಜಾಯ್ ಮಾಡಿದೀನಿ. ಹಿಂತಿರುಗಿದಾಗ ಇದೆಲ್ಲ ಈ ರೀತಿ ನಡೆದಿಲ್ಲ ಅಂದ್ರೆ ನಾನು ಇವತ್ತು ಇಲ್ಲಿ ಶ್ರುತಿಯಾಗಿ ಈ ಸ್ಟೇಟ್ ಅಲ್ಲಿ ಕೂರ್ತಾ ಇರ್ಲಿಲ್ಲ. ಸೊ ಐ ಗೆಸ್ ಐ ಆಮ್ ವೆರಿ ಹ್ಯಾಪಿ. ಎಸ್, ಬಿಗ್ಗೆಸ್ಟ್ ಜರ್ನಿ ಅದೊಂಥರ ತುಂಬಾ ಈಸಿ ಅಲ್ಲ. ಪ್ರತಿಯೊಂದು ಅಪ್ಸನ್ ಎಲ್ಲ ಸ್ಟಾರ್ಗಳ ಜೊತೆ ಆಲ್ಮೋಸ್ಟ್ ಮಾಡಿದ್ದೀರಾ ಇಂಡಸ್ಟ್ರಿ. ನಿಮ್ಗೆ ಯಾರ ಜೊತೆ ಮಾಡಬೇಕು ಅಂತ ನಿಮ್ಗೆ ಆಸೆ ಇದೆ? ಒಂದಷ್ಟು ಜನ ಇನ್ನೂ ಪೆಂಡಿಂಗ್ ಇದೆ. ನಿಜ ಹೇಳ್ಬೇಕಾದ್ರೆ ನನಗೆ ಪುನೀತ್ ಸರ್ ಜೊತೆ ಕೆಲಸ ಮಾಡ್ಬೇಕು ಅಂತ ತುಂಬಾ 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 ಆಸೆ ಇತ್ತು. ಅಂಡ್ ಎಸ್, ಸೊ ವಿ ನೋ ಅಬೌಟ್ ದಟ್. ಬಟ್ ಐ ಥಿಂಕ್ ಪುನೀತ್ ಸರ್ ಇಸ್ ಅ ವಂಡರ್ಫುಲ್ ಪರ್ಸನ್. ಅವ್ರ ಜೊತೆ ಕೆಲಸ ಮಾಡಿ, ಬಿಕಾಸ್ ಲಾಟ್ ಇಸ್ ಆಲ್ಸೋ ಬಟ್ ದ ಪ್ರಾಸೆಸ್ ಅಲ್ಲ. ನಾವು ಬರೀ ಸ್ಕ್ರೀನ್ ಮುಂದೆ ಪರ್ಫಾರ್ಮ್ ಮಾಡೋದು ಮಾತ್ರ ಅಲ್ಲದೆ ಆ ಪ್ರಾಸೆಸ್ ಆಫ್ ಫಿಲ್ಮ್ ಮೇಕಿಂಗ್ ಇದೆಯಲ್ಲ, ತುಂಬಾ ಎಂಜಾಯ್ ಮಾಡಿ ಮಾಡುವಂಥದ್ದು ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ತಾ ಇತ್ತು ಪುನೀತ್ ಸರ್ ಜೊತೆ. ಸೊ ಅದು ಬಿಟ್ಟರೆ ಇಂಟ್ರೆಸ್ಟ್ ಇರುತ್ತಲ್ಲ, ಈ ಒಬ್ಬ ಆಕ್ಟರ್ಗೆ ಇರುತ್ತೆ, ನಾನು ಇವ್ರ ಜೊತೆ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ. ರೈಟ್. ನನಗೆ ಶೆಫಾಲಿ ಶಾ ಬಹಳ ಇಷ್ಟ, ಅವ್ರ ಜೊತೆ ಕೆಲಸ ಮಾಡ್ಬೇಕು. ತಾರಮ್ಮ ಬಹಳ ಇಷ್ಟ, ತಾರಾ ಮೇಡಮ್ ಜೊತೆ ಕೆಲಸ ಮಾಡ್ಬೇಕು ಅನ್ನೋ ಆಸೆ. ಮಾಲಾಶ್ರೀ ಮ್ಯಾಮ್ ಜೊತೆ ಕೆಲಸ ಮಾಡ್ಬೇಕು ಅನ್ನೋ ಆಸೆ. ಎಸ್, ನಂಗೆ ಅವ್ರು ಬಹಳ ಇಂಟ್ರೆಸ್ಟಿಂಗ್. ನಾನು ಅವ್ರದ್ದು ಎಲ್ಲ ರೀಸೆಂಟ್ಲಿ ಅವ್ರದ್ದೆಲ್ಲ ವಿಡಿಯೋಸ್ ಸುಮ್ಮನೆ ನೋಡ್ತಾನೆ ಇದ್ದೀನಿ. ಇಟ್ಸ್ ಬಿಕಮ್ ಲೈಕ್ ಒನ್ ಅಬ್ಸೆಷನ್. ನಂಗೆ ಅವ್ರ ಕ್ಯಾರೆಕ್ಟರ್ ಆಗಿ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದ್ದಾರೆ. ಸೊ ಐ ಗೆಸ್ ಮಾಲಾಶ್ರೀ ಮ್ಯಾಮ್ ಜೊತೆ ಆಕ್ಷನ್ ಕಟ್ ಹೇಳ್ಬೇಕು ಅಂತ ಆಸೆ. ಡೈರೆಕ್ಟರ್ ಮುಖ ನೋಡ್ತಾ ಇದ್ದಾರೆ, ಏನಕ್ಕೆ ಅಂದ್ರೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ. ಇಲ್ಲ, ಇವ್ರಿಗೆ ಗೊತ್ತು ಯಾವ ಕ್ಯಾರೆಕ್ಟರ್ಗೆ ಅಂತ, ಬಿಕಾಸ್ ಯಾವ ಕಥೆಗೆ ಅಂತ ಇವ್ರಿಗೆ ಗೊತ್ತು ಸ್ವಲ್ಪ. ಸೊ ಎಸ್ ಸರ್, ರೈಟರ್ಗೆ ಅಂದ್ರೆ ಸಿನಿಮಾ ರೈಟರ್ಸ್ಗೆ ಒಂದಷ್ಟು ಚಾಲೆಂಜಸ್ ಅಂತ ಇರುತ್ತೆ ಈಗಿನ ಇಂಡಸ್ಟ್ರಿಯವರಿಗೆ ರನ್ನಿಂಗ್ ಇರುವಂಥದ್ದು. ಯಾಕಂದ್ರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತ ಕೇಳ್ತಾರೆ ತುಂಬಾ ಜನ. ಈಗ ಆಡಿಯನ್ಸ್ ಏನಾಗಿದೆ ಬ್ರಿಲಿಯಂಟ್ ಆಗ್ತಿದೆ. ಹೆಂಗೆ ಅಂದ್ರೆ ನಂಗೆ ಈ ತರ ಬೇಕು ಅಂತ ಆ ಸಿನಿಮಾ ಮಾತ್ರ ನೋಡೋಕೆ ಚಾನ್ಸೇ ಇಲ್ಲ ಮೂವಿ ನೋಡೋಕ್ಕೆ. ಅದು OTT ಕೂಡ ಅದನ್ನ ಕ್ಲಿಕ್ಕು ಮಾಡಲ್ಲ, ಆ ಟೈಟಲ್ ನೋಡೇ ಬಿಟ್ಬಿಡುತ್ತೆ. ಸೊ ಏನ್ ಚಾಲೆಂಜಸ್ ಇರುತ್ತೆ ಆ ರೈಟರ್ ಟ್ರಿಪ್ ಹಿಡಿಬೇಕು ಸಿನಿಮಾ ಇಂಡಸ್ಟ್ರಿ? ಮೊದಲಾಗಿ ಇವಾಗ ಸುಮಾರು ಜನ ಡೈರೆಕ್ಟರ್ಸ್, ಆಕ್ಟರ್ಸ್, ಸ್ಟಾರ್ಸ್, ಪ್ರೊಡ್ಯೂಸರ್ಸ್ ಎಲ್ಲರೂ ರೈಟರ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಅದ್ರ ಡಿಸ್ಕಷನ್ ನಡೀತಾ ಇದೆ ಆಲ್ರೆಡಿ. ಆ್ಯಂಡ್ ಸುಮಾರು ಪ್ರೊಡಕ್ಷನ್ ಹೌಸಸ್ ಇನ್ಕ್ಲೂಡಿಂಗ್ ಪರಂಬಾ ಇಸ್ ಡೂಯಿಂಗ್ ಅ ಲಾಟ್ ಫಾರ್ ರೈಟರ್ಸ್. ಒಂದು ರೈಟಿಂಗ್ ಟೀಮ್ನ
ನರ್ಚರ್ ಮಾಡ್ತಾ ಇದ್ದಾರೆ, ಬಿಲ್ಡ್ ಮಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ಗುಡ್, ಅದು ಒಳ್ಳೇದು. ಅದು ನೋಡಿದಾಗ ಖುಷಿ ಆಗುತ್ತೆ, ಬರಹಗಾರರಿಗೆ ಆ ಇಂಪಾರ್ಟೆನ್ಸ್ ಬರ್ತಾ ಇರೋದು ಒಂದು. ಎರಡನೇದು, ಕಥೆ ಹೇಳಕ್ ಹೊರಟಾಗ ನಮಗೇನೋ ಒಂದು ವಿಷಯ ಕಾಡ್ತಾ ಇರತ್ತಲ್ಲ, ಆದ್ಯತೆ ಅಲ್ಲೇ ಇರುತ್ತೆ. ಇದಕ್ಕೆ ಎಷ್ಟು ಬಜೆಟ್ ಹಿಡಿಬೋದು ಅಥವಾ ಇದು ಯಾರು ಮಾಡ್ತಾರೆ, ಅದು ಇದು ಆ ಯೋಚನೆಗಳು ಆ ಸಮಯದಲ್ಲಿ ಬರೋದಿಲ್ಲ. ಇವನ್ ಕಥೆ ನನ್ನ ಒಳಗೆ ಏನೋ ಮಾಡ್ತಾ ಇದೆ, ಅದನ್ನ ನಾನು ಹೊರಗೆ ಹಾಕಬೇಕು ಅನ್ನೋ ಒಂದು ಎಲ್ಲ ರೈಟರ್ಸು ಬರೆಯೋದು ಅದೇ ಇಂಟೆನ್ಷನ್. ಒಂದು ಕಥೆ ಒಂದು ಆಯಾಮ ರೆಡಿ ಆದ್ಮೇಲೆ ಸಿನಿಮಾ ಆಗಕ್ಕೆ ಅದೊಂದು ಕೊಲಾಬರೇಟಿವ್ ಪ್ರೋಸೆಸ್ಸಿಗೆ ಹೋಗುತ್ತೆ. ಸೊ ಆ ಕೊಲಾಬರೇಟಿವ್ ಪ್ರೋಸೆಸ್ಸಿಗೆ ಹೋದಾಗ ಅದಕ್ಕೆ ಬೇಕಾದ ಒಂದು, ಇವಾಗ ಒಬ್ರು DOP ಬರ್ತಾರೆ, ಇಲ್ಲ ಈ ಪಾರ್ಟ್ ಕತೆ ಹೇಳೋದು ತುಂಬಾ ಕಾಂಪ್ಲಿಕೇಟೆಡ್ ಇದೆ, ಇದನ್ನ ಏನ್ ಹೇಳಕ್ ಟ್ರೈ ಮಾಡ್ತಾ ಇದ್ದೀರಾ. ಸೊ ಆ ಆತ್ಮ ಅನ್ನೋದೇನಿರುತ್ತೆ ಕಥೆನಲ್ಲಿ, ಅದನ್ನ ಕಾಂಪ್ರಮೈಸ್ ಮಾಡ್ದಲೆ ನಮ್ಮ ಕನ್ಸ್ಟೆಂಟ್ಸ್ ನಲ್ಲಿ ನಾವು ಅದನ್ನ ಹೇಳಕ್ ಸಾಧ್ಯ. ಇದು ಬರೀ ನನಗಿರೋ ಅಂತದಲ್ಲ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮೇಕರ್ಸ್ಗಿಲ್ಲ, ಐ ಆಮ್ ಶ್ಯೂರ್ ರಾಜಮೌಳಿ ಅವ್ರಿಗೂ ಇರುತ್ತೆ. ಇಟ್ಸ್ ನಥಿಂಗ್ ಟು ಡೂ ಆಫ್ಟನ್ ವಿತ್ ಬಜೆಟ್ ಆಸ್ ಮಚ್ ಆಸ್ ಇಟ್ ಈಸ್ ಅಬೌಟ್ ಹೌ ಡು ವಿ ಎಫೆಕ್ಟಿವ್ಲಿ ಕಮ್ಯುನಿಕೇಟ್ ಅಂಡರ್ ಅವರ್ ಸರ್ಕಮ್ಸ್ಟಾನ್ಸಸ್. ಸೊ ಹಾಗಾಗಿ ಬರೆಯುವಾಗ ಅದು ಕಾಡಬಾರ್ದು, ಆನೆಸ್ಟಿಯಿಂದ ನಮ್ಮ ಸೋಲ್ನ ಬಿಚ್ಚಿಟ್ಬಿಡ್ಬೇಕು ಕಥೆನಲ್ಲಿ, ಆ ಸಬ್ಜೆಕ್ಟಿಗೆ ಜಸ್ಟಿಸ್ ಮಾಡಬೇಕು. ಇನ್ಫ್ಯಾಕ್ಟ್ ನಾಜರ್ ಸರ್ ಜೊತೆ ನಾನು ಕೆಲಸ ಮಾಡಿದ್ದು ತಮಸ್ಸಿನಲ್ಲಿ. ನಾಜರ್ ಸರ್ ನನಗೆ ಹೇಳಿದ ಒಂದು ಬಹಳ ಸುಂದರವಾದ ಕಥೆ ಇದು. ಯಾವುದೋ ಒಂದು ಟೆಂಟ್ ಪಾಸ್ ಆಗ್ತಾ ಇದ್ರು ಬಹಳ ವರ್ಷಗಳ ಹಿಂದೆ, ಹಳ್ಳಿನಲ್ಲೆಲ್ಲೋ ಶೂಟಿಂಗ್ ಅಲ್ಲಿ, ಟೈಟಾನಿಕ್ ಹೌಸ್ಫುಲ್ ನಡೀತಾ ಇದೆ, ರಾತ್ರಿ ಶೋ. ಈ ಹಳ್ಳಿನಲ್ಲಿ ಏನ್ ಇವ್ರು ನೋಡ್ತಾ ಇದ್ದಾರೆ ಟೈಟಾನಿಕ್ ಅಂತ ಕ್ಯೂರಿಯಾಸಿಟಿನಲ್ಲಿ ಅವ್ರು ಹೋಗಿ ನೋಡಿದಾಗ, ಪಿಕ್ಚರ್ ಮುಗಿಯೋಷ್ಟೊತ್ತಿಗೆ ಮಾತು ಹರಡ್ಬಿಟ್ಟಿದೆ. ನಾಜರ್ ಸರ್ ಬಂದಿದೆ, ಎಲ್ಲರೂ ನಿಮ್ಗೆ ಏನ್ ಅರ್ಥ ಆಯ್ತು ಅಂತ ಹೇಳಿದಾಗ, ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಸರ್, ದುಡ್ಡಿರೋರೆಲ್ಲ ಎಸ್ಕೇಪ್ ಆಗ್ಬಿಡ್ತಾರೆ, ಅವರಿಗೆ ಅವ್ರ ಜೀವನಕ್ಕೆ ಆದ್ಯತೆ ಸಿಗುತ್ತೆ, ಬಡವ್ರನ್ನೆಲ್ಲ ಲಾಕ್ ಮಾಡ್ಬಿಡ್ತಾರೆ, ಅವರೆಲ್ಲ ಪಾಪ ಮುಳುಗಿ ಸತ್ತು ಹೋದ್ರು, ಅದು ಕಾಸ್ಟ್ ಡಿವೈಡು, ರಿಚ್ ಪೋರ್ ಡಿವೈಡ್ ಎಲ್ಲದನ್ನು ಗ್ರಾಸ್ ಮಾಡ್ತಾ ಇದ್ದಾರೆ ಕಥೆ. ಸೊ ಅವರು ನಿನ್ನಲ್ಲಿರೋ ಆಡಿಯನ್ಸ್ನ ಯಾವತ್ತೂ ಕಳ್ಕೋಬೇಡ, ಟೆಕ್ನಿಕಲ್ ಆಗಿ ಯಾವತ್ತೂ ಸಿನಿಮಾ ನೋಡಕ್ ಹೋಗ್ಬೇಡ ನೀನು. ಜನ ಅರ್ಥ ಮಾಡ್ಕೋತಾರೆ, ಇಂಟೆಲಿಜೆಂಟ್ ಇದ್ದಾರೆ, ನೀನ್ ಆನೆಸ್ಟ್ ಆಗಿ ಸಿನ್ಸಿಯರ್ ಆಗಿ ನಿನ್ ಕತೆ ಹೇಳು, ಮಿಕ್ಕಿದ್ದು ಜನ ಖಂಡಿತ ಅರ್ಥ ಮಾಡ್ಕೋತಾರೆ, ಇಷ್ಟ ಆದ್ರೆ ಖಂಡಿತ ಜೊತೆಗೆ ನಿಂತ್ಕೋತಾರೆ ಅಂತ. ಸೊ ಅಲ್ಲಿವರೆಗೂ ಅವಾಗ ನನ್ನ ಇಂಡಸ್ಟ್ರಿ ಜರ್ನಿ ಹೊಸದಾಗ ಶುರು ಆಗಿದ್ರಿಂದ ಸಿನಿಮಾ ನೋಡಿದಾಗ ಟೆಕ್ನಿಕಲ್ ಆಗಿ ನೋಡ್ತಾ ಇದ್ದೆ. ಬಟ್ ಅದಾದ್ಮೇಲಿಂದ ನನ್ನಲ್ಲಿ ಒಬ್ಬ ಪ್ರೇಕ್ಷಕನ ಮತ್ತೆ ಮರುಜೀವನ ಕೊಟ್ಟು ಕಾಪಾಡ್ಕೊಂಡು ಬಂದಿದ್ದೀನಿ. ಇವಾಗ ಸಿನಿಮಾನ ನೋಡಿದ್ರೆ ನನಗೆ ಟೆಕ್ನಿಕಲ್ ಆಗಿ ನೋಡೋದಕ್ಕೆ ಮನಸ್ಸೇ ಹೋಗೋದಿಲ್ಲ. ಆಮೇಲೆ ಅದ್ರಲ್ಲಿ ಏನೋ ಒಂದು ಇಂಪ್ಯಾಕ್ಟ್ ಆಗಿದ್ದಾಗ ಅದನ್ನ ನಾನು ಟೆಕ್ನಿಕಲ್ ಆಗಿ ಸಪರೇಟ್ ಆಗಿ ಅನಾಲಿಸಿಸ್ ಮಾಡ್ಕೋತೀನಿ. ಬಿಟ್ರೆ ನಾನು ಏನಕ್ಕೆ ಈ ಪಾಯಿಂಟ್ ಶೇರ್ ಮಾಡ್ತಾ ಇದ್ದೀನಿ, ಆಡಿಯನ್ಸ್ ಕೂಡ ಟೆಕ್ನಿಕಲ್ ಆಗಿ ನೋಡೋದು ಒಂಥರ ಇಟ್ಸ್ ಐರಾನಿಕ್. ಇಟ್ಸ್ ಲೈಕ್ ವಿ ವಾಂಟ್ ಟು ಕನೆಕ್ಟ್ ವಿತ್ ದಿ ಎಮೋಷನ್, ಅಂಡ್ ಅವರು ಇಷ್ಟು ಎಜುಕೇಟೆಡ್ ಆಗ್ಬಿಟ್ಟಿದ್ದಾರೆ ಅಬೌಟ್ ಟೆಕ್ನಿಕಾಲಿಟೀಸ್ ಆಫ್ ದ ಫಿಲ್ಮ್ ಮೇಕಿಂಗ್ ಅಂತ ಯೋಚನೆ ಮಾಡಿದಾಗ ಪ್ರೇಕ್ಷಕರನ್ನ ಕಳ್ಕೊತಾ ಇದೀವಿ ಅನ್ನೋ ಫೀಲಿಂಗ್ ಬರುತ್ತೆ ನನಗೆ. ನಮ್ಮಲ್ಲಿರೋ ಆಡಿಯನ್ಸ್ ಯಾವತ್ತೂ ಲೈವ್ ಆಗಿರ್ಬೇಕು, ಅವಾಗಲೇ ಕಥೆ ಸಿನಿಮಾ ದೊಡ್ಡ ಪರದೆಯಲ್ಲಿ ಕಥೆ ನೋಡಿದ್ದು ಮಜಾ, ನಗ್ಬೇಕು, ಅಳ್ಬೇಕು, ಅದೆಲ್ಲ ನಡಿಬೇಕಲ್ವಾ. ಸೊ ಯಾ, ಅದು ಸ್ವಲ್ಪ ಆನ್ಸರ್ ಒಂದ್ ಕಡೆ ಇನ್ನೊಂದ್ ಕಡೆ ಹೊರಟೋಯ್ತು, ಬಟ್ ನಾನು ದಿಸ್ ಇಸ್ ವಾಟ್ ಐ ವುಡ್ ಲೈಕ್ ಟು ಕಮ್ಯುನಿಕೇಟ್. ಸರ್, ನಿಮಗೆ ಕ್ಯಾರೆಕ್ಟರ್ ಮಾಡಿದ್ರೆ ಒಂದಷ್ಟು ಚಾಲೆಂಜಸ್ ಅನ್ನೋದಕ್ಕಿಂತ ಏನಾದರೂ ಬದಲಾವಣೆಗಳು ಆಗಬೇಕು ಅಥವಾ ಏನೋ ಅನಿಸಿರುತ್ತೆ, ನಿಮ್ಮಲ್ಲಾದ ಬದಲಾವಣೆ ಈ ಕ್ಯಾರೆಕ್ಟರ್ ಮಾಡಿದ್ರೆ? ನನ್ನಲ್ಲಾದ ಬದಲಾವಣೆ ಕ್ಯಾರೆಕ್ಟರ್ ಮಾಡಾದ್ಮೇಲೆ ಐ ಥಿಂಕ್ ಎಲ್ಲೋ ಒಂದು ಕಡೆ ಮಾತಾಡೋಕೆ ಮುಂಚೆ ಸ್ವಲ್ಪ ಹಿಡಿದು ಯೋಚನೆ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಮನದಟ್ಟಾಯಿತು. ಯಾಕೆ ಅಂತಂದರೆ ಐ ಥಿಂಕ್ ಇವ್ರು ಹೇಳ್ದಂಗೆ ನಮ್ಮ ಮನಸ್ಸಿಗೆ ಏನು ಬರುತ್ತೆ ಅದನ್ನು ಹೇಗೆ ನಾವು ಹೇಳ್ಬಿಡ್ಬೇಕು ಅಥವಾ ಹೇಗೆ ಅದನ್ನು ಕಮ್ಯುನಿಕೇಟ್ ಮಾಡಿಬಿಡ್ಬೇಕು ಅನ್ನೋದು ತುಂಬ ನ್ಯಾಚುರಲ್ ಆಗಿ ನನಗೆ ಬರುವಂಥದ್ದು. ಬಟ್ ಈ ಪಾತ್ರ ಮಾಡಿದಾಗ ಒಬ್ಬ ಅಂತರ್ಮುಖಿಯಾಗಿ ಆ ಜಗತ್ತನ್ನು ಹೊಕ್ಕಿ ನೋಡಿದಾಗ ಅದರಲ್ಲಿ ಇನ್ನೂ ಎಷ್ಟೋ ಅಂಶಗಳಿವೆ, ಅದನ್ನೆಲ್ಲ ನೋಡಿ ತಿಳ್ಕೊಳ್ಳೋದು ಇನ್ನೂ ಎಷ್ಟಿದೆ ಅನ್ನೋದ್ರ ಬಗ್ಗೆ ಒಂದು ಸ್ಥಿರತೆ ಮೂಡ್ತು. ಆ್ಯಂಡ್ ನಾನು ತುಂಬ ಓದ್ತಿದ್ದೆ ಮುಂಚೆನೂ, ಇವಾಗೂ ಓದ್ತೀನಿ. ಸೊ ಪುಸ್ತಕಗಳನ್ನು ಓದ್ತಾ ಅದೇ ಪುಸ್ತಕನ ಮತ್ತೆ ಹೋಗಿ ಓದಿದಾಗ ನಮಗೇನು ಅನುಭವ ಆಗುತ್ತೆ, ಆ ಅನುಭವ ನಾವು ವ್ಯಕ್ತಿಗಳಾಗೂ ನಾವು ನಮ್ಗೆ ಕೊಡ್ತಾ ಇರ್ತೀವಿ ಟು ಈಚ್ ಅದರ್. ಅದಕ್ಕೆ ನಾವು ಮತ್ತೆ ಅದೇ ವ್ಯಕ್ತಿಗಳನ್ನು ಭೇಟಿ ಮಾಡ್ತೀವಿ, ಯಾಕೆಂದ್ರೆ ಅದರಲ್ಲಿ ಏನೋ ಒಂದು ಬದಲಾವಣೆ ಇರುತ್ತೆ. ಸೊ ಹಾಗಾಗಿ ಆ ಇದ್ದಿದ್ರಲ್ಲೇ ಬದಲಾವಣೆ ಕಾಣೋ ಅಷ್ಟು ಒಂದು ಗಾಢತೆ ನನಗೆ ಸಾರಾಂಶದ ಮೂಲಕ ಖಂಡಿತ ಸಿಕ್ಕಿದೆ. ಎಸ್ ಮ್ಯಾಮ್, ಈಗ ನಾವು ಹೊರಗಡೆ ಮಾತಾಡ್ತೀವಿ, ಈಗ ಸಮಾಜದಲ್ಲಿ ನ್ಯೂನತೆ ಬಗ್ಗೆ ಮಾತಾಡೋದು ಇರ್ಬೋದು ನಾವು ಮಾತಾಡ್ತೀವಿ. ಸೊ ನೀವು ಅವಾಗ ಹೇಳ್ತೀವಿ ಒಂದಷ್ಟು ಸಿನಿಮಾಗಳು ಆ ಥರ ಬರಬೇಕು ಎತ್ತಿ ಹಿಡಿಯುವುದು. ಸೊ ನೀವು ಸಿನಿಮಾ ಹೊರತುಪಡಿಸಿ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಇರ್ತೀರಾ. ಸೊ ಒಂದಷ್ಟು ಟ್ವೀಟ್ ಮಾಡೋದು ನೆಗೆಟಿವ್ ಕಮೆಂಟ್ ಅವಾಗ ನೀವು ಏನು ಸ್ಟ್ರಾಂಗೆಸ್ಟ್ ಇರಬೇಕು ಅಂದ್ರೆ ಏನು ತೊಗೊಂಡಿರಿ? ಏನಿಲ್ಲ, ಜಸ್ಟ್ ಕಾನ್ಫಿಡೆನ್ಸ್, ಬಿಲೀವ್ ಇನ್ ಯೋರ್ ಸೆಲ್ಫ್ ಅಷ್ಟೇ, ಮುಂದೆ ಹೋಗ್ತಾ ಇರಬೇಕು. ಸಿ ಇಟ್ಸ್ ಫ್ರೀಡಮ್ ಆಫ್ ಸ್ಪೀಚ್, ಎಲ್ರಿಗೂ ಹೇಳಕ್ಕೆ ಅವಕಾಶ ಇದೆ. ಹೇಳ್ತಾರೆ ಅಷ್ಟೇ, ಮುಗೀತು. ಒಂದಷ್ಟು ಜನ ಬಿಕಾಸ್ ಆಫ್ ಇದಕ್ಕೆ ಒಂದಷ್ಟು ಜನ ಅಥವಾ ಡಿಪ್ರೆಷನ್ ಹೋಗ್ಬಿಡ್ತಾರೆ. ಅಂದ್ರೆ ಯಾಕೆಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅಂತ ನೀವು ಹೇಳೋದು ಅದನ್ನ ತುಂಬಾ ಇಷ್ಟ ಆಯ್ತು.
ಎಲ್ಲೋ ಒಂದ್ ಕಡೆ ಮಾತನ್ನೇ ಕುಗ್ಗಿಸ್ಬಿಡ್ತಾರೆ, ನಾವು ಮಾತಾಡಕ್ಕೆ ಬಿಡಲ್ಲ, ಅಥವಾ ಮಾತಾಡೋದ್ರ ಧ್ವನಿ ಸೊ ಇದಕ್ಕೆ ಏನು ಆನ್ಸರ್ಸ್? ಅದ್ ಎಷ್ಟು ಎಲ್ಲಿ ಪ್ರಾಬ್ಲಮ್ ಅಲ್ಲಿ ಜಾಸ್ತಿ ದೂರ ಎತ್ಬೇಕು ಅಷ್ಟೇ, ಮುಗೀತು. ಸೊ ಇದನ್ನ ಸಿನಿಮಾ ಮುಖಾಂತರ ತೋರಿಸ್ಬೋದು. 100%. ಕಲೆ is a huge power. ಇತ್ತೀಚೆಗೆ ಒಂದು ಹಿಂದಿ ಸಿನಿಮಾ ರಾಕಿ और रानी की प्रेम कहानी ಅಂತ ಬಂತಲ್ಲ, ರಣವೀರ್ ಸಿಂಗ್ ಕರಣ್ ಜೋಹರ್ ಅವ್ರು ಮಾಡೋದು, ಅದರಲ್ಲಿ ಇದು ಬಹಳ ಸುಂದರವಾದ ಒಂದು ಸೀನ್, ಕ್ಯಾನ್ಸಲ್ ಕಲ್ಚರ್ ಬಗ್ಗೆ ಒಂದು ಸೀನ್ ಇದೆ. ಅದು ತುಂಬಾ ಇಷ್ಟ ಆದಂತ ಸೀನ್ ನನಗೆ. ಒಬ್ಬರಿಂದ ಒಬ್ರು ನಾವು ಕಲಿಯಕ್ಕೆ ಪ್ರಯತ್ನ ಪಟ್ಟಷ್ಟು ಸಮಾಜ ಮುಂದಕ್ಕೆ ಹೋಗುತ್ತೆ. ನನ್ನ ವಾಯ್ಸ್ ನೀನ್ ತುಳಿತೀನಿ ಅಥವಾ ನಿಮ್ ವಾಯ್ಸ್ ನಾನ್ ತುಳಿತೀನಿ ಅನ್ನೋ ಒಂದು ಆಟಿಟ್ಯೂಡ್ ಇಂದ ಹೋದ್ರೆ, ಒಬ್ರನ್ನೊಬ್ರು ಬರೀ ಕ್ಯಾನ್ಸಲ್ ಮಾಡ್ಕೊಂಡು ಕೂತಿದ್ರೆ ಡಿವಿಷನ್ ಜಾಸ್ತಿ ಆಗತ್ತೆ ಅಷ್ಟೇ. ನಾವು ಹೇಗೆ ಒಬ್ರಿಂದ ಒಬ್ರು ಕಲಿಯೋದು, ಹೇಗೆ ಬೆಳೆಯೋದು, ಹೇಗೆ ಸಮಾಜ ಹೇಗೆ ಕಟ್ಟೋದು, ಎಲ್ಲಾನು ಡಿವೈಡ್ ಮಾಡ್ಕೊತಾ ಇದ್ರೆ. ಸೊ ಐ ಥಿಂಕ್ ದಟ್ ವಾಸ್ ಅ ಬ್ಯೂಟಿಫುಲ್ ಸೀನ್ ಅಂಡ್ attempt should be so that we learn from one another. Correct. And films usually films ಇಂದ ನಾವು ತುಂಬಾ ಕಲಿತೀವಿ, ಇವ್ರು ಹೇಳಿದ ಹಾಗೇನೆ. ಸೊ ಫಿಲ್ಮ್ಸ್ಗೆ ನನ್ನ ಪ್ರಕಾರ ತುಂಬಾ ಜನ ಫಿಲ್ಮ್ ಬರೀ ಎಂಟರ್ಟೈನ್ಮೆಂಟ್ ಅಂತಾರೆ, ಬಟ್ ನನ್ನ ಪ್ರಕಾರ ಸ್ವಲ್ಪ ತಲೆ ಉಪಯೋಗಿಸ್ಕೊಂಡು ಒಳ್ಳೇದೆ. ಎಜುಕೇಶನ್ಗಿಂತ ಜಾಸ್ತಿ ಒಂದು ಚಿಕ್ಕ ಇಂಪ್ಯಾಕ್ಟ್, ಟೇಕ್ ಹೋಮ್. ಅಲ್ಲ, ಈ ಇಂಪ್ಯಾಕ್ಟ್ ಯಾವಾಗ್ಲೂ ಇದ್ದೇ ಇದೆ ಅನ್ಸುತ್ತೆ. ಸಿನಿಮಾ ಒಂದೇ ಅಲ್ಲ, ಎಲ್ಲಾ ಕಲೆ ಮಾಧ್ಯಮಗಳಲ್ಲೂ ಇದು ಇಂಪ್ಯಾಕ್ಟ್. ನಾವು ಸಿನಿಮಾಗಳನ್ನ ಕಿಕ್ಕಿರಿದ ಜನ ನೋಡಿ ವರ್ಷಾನ್ಗಟ್ಲೆ ಓಡಿರೋ ಬಗ್ಗೆನೂ ಕೇಳಿದೀವಿ. ಯಾಕೆ ಓಡುತ್ತೆ ಅಂತಂದ್ರೆ ಆ ಲೆವೆಲ್ ಸ್ಪಂದನೆ ಆಗಿರುತ್ತೆ ಜನರಿಗೆ. ಆಗಿಲ್ಲದೆ ಹೋದ್ರೆ ಯಾಕೆ ಓಡೋಕ್ ಸಾಧ್ಯ? 100%. ಸೊ ಎಸ್, ಫೈನಲ್ ಆಗಿ ಸಾರಾಂಶ ರಿಲೀಸ್ ಆಗ್ತದೆ. ಸೊ 15 ಫೆಬ್ರವರಿ 2024 ಒಂದು ಬಹಳ ಎಮೋಷನಲ್ ಜಾಯ್ ರೈಡ್ ತಗೊಂಡು ನಿಮ್ಮ ಜೊತೆ ನಿಮ್ಮ ಮುಂದೆ ಬರೋಕ್ಕೆ ನಾವು ಪ್ರಯತ್ನಿಸ್ತಾ ಇದ್ದೀವಿ, ನಮ್ಮ ಸಿನಿಮಾ ಸಾರಾಂಶದ ಜೊತೆ. ದಯವಿಟ್ಟು ಎಲ್ಲರೂ ನಿಮ್ಮ ಪರಿವಾರದ ಸಮೇತ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಸಮೇತ ಬಂದು ನೋಡುವಂಥ ಸಿನಿಮಾ. ಚಿಕ್ಕವರು ದೊಡ್ಡವ್ರನ್ನ ಕರ್ಕೊಂಡು ಬನ್ನಿ, ದೊಡ್ಡವರು ಚಿಕ್ಕವ್ರು ಕರ್ಕೊಂಡು ಹೋಗ್ತಾರೆ ಅಂತ ಕಾಯ್ಬೇಡಿ, ನೀವೇ ಬನ್ನಿ. ಎಲ್ಲರೂ ಖಂಡಿತ ಎಮೋಷನಲ್ ಟೇಕ್ ಅವೇ ಇಟ್ಕೊಂಡು ಮನೆಗೆ ಹೋಗುವಂಥ ಸಿನಿಮಾ ಇದು. ಇದುವರೆಗೂ ನಾನು ಯಾರಿಗೆ ತೋರಿಸಿದ್ದೀನೋ ಅವರು ರಿಯಾಕ್ಟ್ ಮಾಡಿರೋ ರೀತಿ ನೋಡಿದಾಗ ನನಗೆ ಕಾನ್ಫಿಡೆನ್ಸ್ ಬಂದಿರೋದು. ಆ ಖುಷಿ ಕೂಡ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೋಸ್ಕರ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ನಿಮ್ಮ ರಿಯಾಕ್ಷನ್ ನೋಡೋದಕ್ಕೆ, ನಿಮ್ಮ ಜೊತೆ ನಮ್ಮ ಖುಷಿ ಹಂಚ್ಕೊಳ್ಳೋದಕ್ಕೆ ಕಾದಿರ್ತೀವಿ. ಭೇಟಿಯಾಗೋಣ ಚಿತ್ರಮಂದಿರಗಳಲ್ಲಿ 15 ಫೆಬ್ರವರಿ 2024. ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು.